ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಸಮಾರಂಭ. 75 ದಂಪತಿಗಳು ಗೃಹಸ್ಥಾಶ್ರಮಕ್ಕೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ 2025 ಏಪ್ರಿಲ್ 3ನೇ ದಿನಾಂಕ ಗೋಧೋಳಿ ಲಗ್ನ ಸುಮುಹೂರ್ತದಲ್ಲಿ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಶುಭಾಶೀರ್ವಾದಗಳೊಂದಿಗೆ 75 ಜತೆ ದಂಪತಿಗಳು ಗೃಹಸ್ಥಾಶ್ರಮಕ್ಕೆ ಕಾಲಿರಿಸಿದರು. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ರಾಜ್ಯದ ವಿಶೇಷ ಪ್ರತಿನಿಧಿ ಮಾಜಿ ಸಚಿವರಾದ ಶ್ರೀ ಟಿ.ಬಿ. ಜಯಚಂದ್ರ ಇವರು ಭಾಗವಹಿಸಿ ದಂಪತಿಗಳಿಗೆ ತಾಳಿಗಳನ್ನು ವಿತರಿಸಿ ಶುಭಾಶಯ ಕೋರಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ವಹಿಸಿ ನೂತನ ದಂಪತಿಗಳಿಗೆ ಶುಭಾಶಯ ಕೋರಿದರು. ಇದರ ವಿಸ್ತೃತ ವರದಿಯನ್ನು ಇದೀಗ ವೀಕ್ಷಿಸೋಣ. ಓಂ ಸ್ವಸ್ತಿ. ಧರ್ಮಸ್ಥಳದಲ್ಲಿ 53ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ. 75 ಜೊತೆ ವಧೂವರರು ಗೃಹಸ್ಥಾಶ್ರಮಕ್ಕೆ. ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು, ಹೇಮಾವತಿ ವಿ ಹೆಗ್ಗಡೆ, ಟಿ.ಬಿ. ಜಯಚಂದ್ರ ಹಾಗೂ ಗಣ್ಯ ಅತಿಥಿಗಳು ಮಂಗಳ ಸೂತ್ರ ವಿತರಿಸಿದರು. ಸರಳ ಸಾಮೂಹಿಕ ವಿವಾಹ ಅತ್ಯಂತ ಪುಣ್ಯದ ಕಾಯಕವಾಗಿದೆ. ನಾಡಿನ ಪವಿತ್ರ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಶನಿವಾರ ಸಂಜೆ ಗೋಧೂಳಿ ಲಗ್ನ ಸುಮುಹೂರ್ತದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ಆಶ್ರಯದಲ್ಲಿ ಆಯೋಜಿಸಿದ್ದ 53ನೇ ವರ್ಷದ ಉಚಿತ ಸಾಮೂಹಿಕ ಸಮಾರಂಭದಲ್ಲಿ 75 ಜೊತೆ ವಧೂವರರು ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡಿದರು. ವಧೂವರರು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ಮದುವೆಯ ಭವ್ಯ ಮೆರವಣಿಗೆಯಲ್ಲಿ ಅಮೃತವರ್ಷಿಣಿ ಸಭಾಭವನಕ್ಕೆ ತೆರಳಿದರು. ವೇದಘೋಷ, ಮಂಗಳವಾದ್ಯ, ಮಂತ್ರಾಕ್ಷತೆಯೊಂದಿಗೆ ಗೋಧೂಳಿ ಲಗ್ನ ಸುಮುಹೂರ್ತದಲ್ಲಿ ಹಾರ ವಿನಿಮಯ ಮತ್ತು ಮಾಂಗಲ್ಯ ಧಾರಣೆ ನಡೆಯಿತು. ಅವರವರ ಜಾತಿ ಸಂಪ್ರದಾಯದಂತೆ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಯಿತು. ಶ್ರಾವ್ಯವಾದ ಶೋಭಾನೆ ಹಾಡುಗಳು, ವಧುವರರಿಗೆ ಆರತಿ ಕಾರ್ಯಕ್ರಮ ಮದುವೆಗೆ ವಿಶೇಷ ಮೆರುಗನ್ನು ನೀಡಿತು. ಧರ್ಮಸ್ಥಳದ ವತಿಯಿಂದ ನೂತನ ದಂಪತಿಗಳಿಗೆ ವಿಶೇಷ ಉಡುಗೊರೆ ನೀಡಲಾಯಿತು. ಹೇಮಾವತಿ ವಿ ಹೆಗ್ಗಡೆಯವರು, ಶ್ರದ್ಧಾ ಅಮಿತ್ ಉಪಸ್ಥಿತರಿದ್ದರು. ಡಿ ಹರ್ಷೇಂದ್ರ ಕುಮಾರ್ ಸ್ವಾಗತಿಸಿದರು. ಅಖಿಲೇಶ್ ಶೆಟ್ಟಿ ಧರ್ಮಸ್ಥಳ ಧನ್ಯವಾದವಿತ್ತರು. ಎಸ್ಡಿಎಂ ಸನ್ನಿವಾಸ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸುನಿಲ್ ಪಂಡಿತ್ ಕಾರ್ಯಕ್ರಮ ನಿರ್ವಹಿಸಿದರು. ನವದೆಹಲಿಯಲ್ಲಿ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ನೂತನ ದಂಪತಿಗಳಿಗೆ ಶುಭ ಹಾರೈಸಿದರು. ಸರಳ ಸಾಮೂಹಿಕ ವಿವಾಹ ಅತ್ಯಂತ ಪುಣ್ಯದ ಸೇವೆಯಾಗಿದೆ ಎಂದು ಹೇಳಿದರು. ನಾಡಿನೆಲ್ಲೆಡೆ ಬಹುಮುಖಿ ಸಮಾಜ ಸೇವಾ ಕಾರ್ಯಗಳ ಮೂಲಕ ಗ್ರಾಮೀಣ ಪ್ರದೇಶದ ಜನರಲ್ಲಿಯೂ ಹಣದ ಮಿತ ಬಳಕೆ, ಉಳಿತಾಯ ಹಾಗೂ ಸಮರ್ಪಕ ಹೂಡಿಕೆ ಬಗ್ಗೆ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು ಮಾಡುತ್ತಿರುವ ಸೇವೆ ಹಾಗೂ ಸಾಧನೆ ಶ್ಲಾಘನೀಯವಾಗಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಾಮೂಹಿಕ ವಿವಾಹ ಅತ್ಯಂತ ಪುಣ್ಯದ ಕಾಯಕವಾಗಿದೆ. ಕಳೆದ 52 ವರ್ಷಗಳಲ್ಲಿ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹದಲ್ಲಿ 12,900 ಜೊತೆ ವಿವಾಹವಾಗಿದ್ದು ಸುಖ, ಶಾಂತಿ, ನೆಮ್ಮದಿಯ ದಾಂಪತ್ಯ ಜೀವನ ನಡೆಸುತ್ತಿರುವ ಬಗ್ಗೆ ಅವರು ಸಂತಸ ವ್ಯಕ್ತಪಡಿಸಿ ಅಭಿನಂದಿಸಿದರು. ತಾವು ಕಾನೂನು ಸಚಿವರಾಗಿದ್ದಾಗ ಸರಳ ಸಾಮೂಹಿಕ ವಿವಾಹ ಪದ್ಧತಿ ಜಾರಿಗೆ ತರಲು ಕಾನೂನು ರೂಪಿಸಿದ್ದೆ. ಆದರೆ ಸಚಿವ ಸಂಪುಟದಲ್ಲಿ ಹಾಗೂ ಇತರರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವುದರಿಂದ ತಾನು ವಿಫಲನಾದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಹೆಗ್ಗಡೆಯವರ ಕಷ್ಟದ ಕಾಲದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಅವರಿಗೆ ಶಾಂತಿ, ನೆಮ್ಮದಿ ನೀಡಲಿ ಎಂದು ಪ್ರಾರ್ಥಿಸಿದರು. ಪೂಜ್ಯರ ಜೊತೆಗೆ ನಾವೆಲ್ಲ ಸದಾ ಸಿದ್ಧರು, ಬದ್ಧರು ಆಗಿದ್ದೇವೆ ಎಂದು ಅವರು ಭರವಸೆ ನೀಡಿದರು. ಯಾವ ರೀತಿಯಾಗಿ ಅದನ್ನ ಪುಣ್ಯ ಕೆಲಸಗಳಿಗೆ ವಿನಿಯೋಗ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿಕೊಟ್ಟು ಮಾರ್ಗದರ್ಶನ ಕೊಟ್ಟಂಥವರು ವೀರೇಂದ್ರ ಹೆಗ್ಗಡೆಯವರು. ಬಹುಶಃ ಇವರು ಮಾಡಿರ್ತಕ್ಕಂಥದ್ದು 1-2 ಕೆಲಸಗಳಲ್ಲ, ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ನಾವಿಷ್ಟೇ ಕೇಳ್ತಕ್ಕಂಥದ್ದು, ಮಂಜುನಾಥ ಸ್ವಾಮಿ ಅವರು ವೀರೇಂದ್ರ ಹೆಗ್ಗಡೆಯವರು ಮಾತನಾಡುವಂಥ ಮಂಜುನಾಥ ಮಾತನಾಡೋದಿಲ್ಲ, ಮಾತನಾಡ್ತಕ್ಕಂಥವ್ರು ವೀರೇಂದ್ರ ಹೆಗ್ಗಡೆಯವರೇ. ಅವ್ರಿಗೆ 100 ವರ್ಷಗಳ ಕಾಲ ಬದುಕಿ ನಮ್ಮಗಳ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಪರಮಾತ್ಮ ದಯಪಾಲಿಸಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋದ್ರ ಜೊತೆಗೆ ನಾವು ಅವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ನಾವು ಸಹಕಾರಿಗಳಾಗಿರೋಣ. ಎಲ್ಲ ಒಂದು ಕಡೆಗೆ ವಿಧಿ ಆಟನೋ ಏನು ಕತೀವೋ, ಇಷ್ಟೆಲ್ಲ ಪುಣ್ಯ ಕೆಲಸಗಳನ್ನು ಮಾಡಿದಾಗೆ ಕೂಡ ಏನು ವೀರೇಂದ್ರ ಹೆಗ್ಗಡೆಯವರು ಭಾಳ ನೆಮ್ಮದಿಯಿಂದ ಇದ್ದಾರಾ? ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಒಂದು ಮಾತನ್ನು ತೀರ್ಮಾನ ಮಾಡಬೇಕು,
ಅವರಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥವನು ಮಂಜುನಾಥೇಶ್ವರ ಮಾತ್ರ. ಅವರು ಯಾವುದೇ ರೀತಿಯಾದಂಥ ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ಅವರ ಜೊತೆಗೆ ನಿಲ್ತೇವೆ ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕಾಗ್ತದೆ. ಅಧ್ಯಕ್ಷತೆ ವಹಿಸಿದ ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡಿ, ಸಾಮೂಹಿಕ ವಿವಾಹದಲ್ಲಿ ಮದುವೆ ಆದವರು ದುಂದು ವೆಚ್ಚ ಮಾಡಬಾರದು. ಸತ್ಕಾರ ಕೂಟ, ನಿಶ್ಚಿತಾರ್ಥ, ಅತಿಥಿ ಸತ್ಕಾರಕ್ಕೆಂದು ಅನಗತ್ಯ ವೆಚ್ಚ ಮಾಡಬಾರದು ಎಂದು ಸಲಹೆ ನೀಡಿದರು. ಸಾಮೂಹಿಕ ವಿವಾಹ ಇಂದು ಹೆಚ್ಚು ಜನಪ್ರಿಯವಾಗುತ್ತಿದ್ದು ತಮಗೆ ಧನ್ಯತಾ ಭಾವ ಮೂಡಿಬಂದಿದೆ ಎಂದು ಹೇಳಿದರು. ಅನೇಕ ಮಂದಿ ದಾನಿಗಳು ನಗದು ದೇಣಿಗೆ, ಮಂಗಳಸೂತ್ರ, ಮೂಗುತಿ, ಸೀರೆ ಮೊದಲಾದವುಗಳನ್ನು ಉಚಿತ ಸಾಮೂಹಿಕ ವಿವಾಹಕ್ಕೆ ಕೊಡುಗೆಯಾಗಿ ನೀಡಿ ಪುಣ್ಯ ಭಾಗಿಗಳಾಗಿದ್ದಾರೆ ಎಂದು ಹೆಗ್ಗಡೆಯವರು ಸಂತಸ ವ್ಯಕ್ತಪಡಿಸಿದರು. ಮದುವೆ ಅತ್ಯಂತ ಒಳ್ಳೆ ಮುಹೂರ್ತ, ಯಶಸ್ವಿ ಮುಹೂರ್ತ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಇಲ್ಲಿ ಆದ ಮದುವೆಯಲ್ಲಿ ಎಲ್ಲಿ ಕೂಡ ಮದುವೆಗಳ ಸಮಸ್ಯೆಗಳು ಉದ್ಭವ ಆಗಲಿಲ್ಲ. ಎಷ್ಟೋ ಜನ ಮೊದಲು ಸಾಮೂಹಿಕ ಮದುವೆಯಲ್ಲಿ ಆದರೆ ಏನು ಸಮಸ್ಯೆ ಅಂತ ತಿಳ್ಕೊಂಡಿರ್ತಾರೆ. ಏನು ಸಮಸ್ಯೆ ಆಗಲಿಲ್ಲ, ಎಲ್ಲಿ ಕೂಡ ಸಮಸ್ಯೆಗಳು ಬರಲಿಲ್ಲ, ಎಲ್ಲಿ ಕೂಡ ವಿಚ್ಛೇದನ ಸಮಸ್ಯೆ ಅಥವಾ ಸಮಸ್ಯೆಗಳು ಬರಲಿಲ್ಲ. ಒಂದು ತಮಾಷೆ ನಡೀತಾ ಇಲ್ಲ, ಪ್ರೆಸ್ನವ್ರಿಗೆ ಹೇಳ್ತಾ ಇರ್ತೇನೆ ನಾನು ಹೆಚ್ಚಾಗಿ. ನಮ್ಮ ಮದುವೆಯ ಒಂದು ಮದುವೆಯಲ್ಲಿ ನಿಶ್ಚಯ ಆಗಿ ಮದುವೆ ಮುಹೂರ್ತ ನಿಶ್ಚಯ ಇನ್ನೇನು ಎರಡು ತಾಸು ಇದೆ ಅಂತ ಅನ್ನುವಾಗ ಒಬ್ಬ ಬಂದು ಸ್ವಾಮಿ ನನ್ನ ಮಗಳನ್ನು ಯಾರಿಗೆ ಕೊಡ್ತಾ ಇದ್ದಾನೆ, ಆ ಹುಡುಗ ಇನ್ನೊಂದು ಮೊದಲೇ ಮದುವೆ ಆಗಿದೆ ಅವನಿಗೆ ಅಂತೇಳಿ. ನಮಗೆ ಭಾಳ ಆಶ್ಚರ್ಯ ಇದೆ. ಮತ್ತು ಎರಡನೇ ಮದುವೆಗೆ ಇಲ್ಲಿ ಅವಕಾಶ ಇಲ್ಲ, ಅದು ಹೇಳಬೇಕು, ಸತ್ಯ ಹೇಳಬೇಕಿತ್ತು, ಸುಳ್ಳು ಹೇಳಿದ ಅಂತೇಳಿ. ಅವನಿಗೆ ಕೇಳಿದ ಹೌದು ಸ್ವಾಮಿ ಅಂತಂದ. ಹಾಗಾದರೆ ಈ ಮದುವೆ ತಡಿ ನಿಲ್ಲಿಸಿ, ಈ ಮದುವೆ ಆಗಬಾರ್ದು ಮದುವೆ ನಿಲ್ಲಿಸಿದೆವು. ನಿಲ್ಲಿಸಿದ ತಕ್ಷಣ ಒಬ್ಬ ಅದೇ ಊರಿನವನು, ಅದೇ ಗ್ರಾಮದವನು ಬಂದು ನಾನು ಮದುವೆ ಆಗ್ತೀನಿ ಸ್ವಾಮಿ ಮಾಡೋಣ ಅಂತ. ನಮಗೆ ಭಾಳ ಆಶ್ಚರ್ಯ ಕಾದಿತ್ತು. ಯಾಕೆಂದರೆ ಅಂಥ ಒಬ್ಬ ವ್ಯಕ್ತಿ ಇದ್ದಾನೆ, ತ್ಯಾಗ ಮಾಡಲಿಕ್ಕೆ ರೆಡಿ ಇದ್ದಾನೆ ಅಂತೇಳಿ ಅವರ ಮನೆಯವ್ರನ್ನ ಕರೆದು ಕೇಳಿ, ನೋಡಿ ಈ ಹುಡುಗ ಇವನು ಮದುವೆ ಆಗ್ತೀನಿ ಅಂತೇನು, ಒಳ್ಳೆ ಹುಡುಗರು, ಒಳ್ಳೆ ಸಂಬಂಧವೋ, ಒಳ್ಳೆ ಮನೆತನವೋ ಏನು ಅಂತ ಹೇಳಿದ್ದು. ಅವ್ರು ನಮಗೆ ಗೊತ್ತು, ಆ ಮನೆತನ ಗೊತ್ತು, ಆ ವ್ಯಕ್ತಿ ಗೊತ್ತು, ಅವರ ಕುಟುಂಬ ಗೊತ್ತು, ಒಳ್ಳೆಯವರು, ಏನು ಸಮಸ್ಯೆ ಇಲ್ಲ ಅವರ ಹತ್ರ ಅಂತಂದು ಹೇಳಿದರು. ಹಾಗೆ ಹೇಳಿದ ಕ್ಷಣ ಆ ಮದುವೆ ನಡೆದೇ ಹೋಯಿತು. ಭಾಳ ವಿಶೇಷ ಅಂದರೆ ಮಂಜುನಾಥ ಸ್ವಾಮಿ ಸನ್ನಿಧಿ ನಿಶ್ಚಯದ ಮದುವೆ ನಿಲ್ಲಿಲ್ಲ ಅನ್ನೋದು ನಮಗೆಲ್ಲ ಭಾಳ ಸಂತೋಷದ ವಿಷಯ. ಹಾಗಾಗಿ ಇಂತಹ ಅನೇಕ ಸಂದರ್ಭಗಳು ನಮಗಿದ್ದು. ಇಲ್ಲಿ ನಾನು ಹೇಳ್ತಿದ್ದೆ ಯಾವಾಗಲೂ, ನೀನು ಮುಂದೆ ಮದುವೆ ಆದಾಗ ಏನೋ ಸಮಸ್ಯೆಗಳು ನಮ್ಮ ಹತ್ರ ಇಷ್ಟುವರೆಗೆ ಸಮಸ್ಯೆಗಳು ಬಂದರೆ ಯಾರು ಬಂದು ಸ್ವಾಮಿ ನಮಗೆ ಹೆಣ್ಣಿನ ಸಮಸ್ಯೆ ಆಗಿದೆ, ಗಂಡಿನ ಸಮಸ್ಯೆ ಆಗಿದೆ, ಸ್ವಲ್ಪ ಪಂಚಾಯತಿಗೆ ಮಾಡಿ ರಾಜಿ ಮಾಡಿಸಿ ಅಂತ ಹೇಳೋದು ಯಾವ ಸಂದರ್ಭ ಇಲ್ಲಿ ಬರಲಿಲ್ಲ. ಅದರ ಅರ್ಥ ಎಲ್ಲರೂ ಸುಖವಾಗಿದ್ದಾರೆ ಅಂತ ತಾನೆ, ಎಲ್ಲರೂ ಸುಖವಾಗಿ ನೆಮ್ಮದಿಯಾಗಿದ್ದಾರೆ ಅಂತ ನಮಗೆ ಭಾಳ ಸಂತೋಷದ ವಿಷಯ. ಇನ್ನು ದಾನಿಗಳು, ನಾವು ಈ ಮದುವೆ ನಿಶ್ಚಯ ಆದಮೇಲೆ ದಾನಿಗಳು ತಾನು ಮುಂದೆ ಅಂತೇಳಿ ದಾನ ಮಾಡಲಿಕ್ಕೆ ಬಂದರು. ಎಷ್ಟೋ ಜನ ತಾಳಿ ಕೊಟ್ಟಿದ್ದಾರೆ, 100 ತಾಳಿ ಕೊಟ್ಟವರಿದ್ದಾರೆ. ಅದೇ ರೀತಿಯಲ್ಲಿ ಮಾಂಗಲ್ಯದ ಜೊತೆಗೆ ಅನೇಕ ಸೀರೆಗಳನ್ನು ಕೊಟ್ಟಿದ್ದಾರೆ, ಪಂಚಗಳನ್ನು ಕೊಟ್ಟಿದ್ದಾರೆ, ಅನೇಕ ರೀತಿಯಿಂದ ಇಲ್ಲಿ ದಾನವನ್ನು ಮಾಡಿದ್ದಾರೆ. ಅವರು ಇಂತಹ ದಾನ ಮಾಡುವಾಗ ಇವತ್ತು ಒಬ್ಬರು ಬಂದರು, ನಾವು ಉಡುಗೊರೆ ನಾವು 2,000 ರೂಪಾಯಿ ಉಡುಗೊರೆ ನಮ್ಮ ಒಬ್ಬ ವ್ಯಕ್ತಿ ಕೊಟ್ಟು ನಡೆದ ದುಡ್ಡು ಬೇಡ, ನಾವೇ ಉಡುಗೊರೆ ಕೊಡ್ತೇವೆ, ನಮಗೆ ಅಷ್ಟಾದರೂ ಅವಕಾಶ ಕೊಡಿ ಅಂತ. ಅದು ಕೂಡ ಅವರು ಯಾರಾದರೂ ವಹಿಸ್ಕೊಡ್ತಿದ್ರು. ಅಂದರೆ ಅಷ್ಟು ಈ ಸಾಮೂಹಿಕವಾದ ಬಗ್ಗೆ ಸಂತೋಷ ವ್ಯಕ್ತಪಡಿಸ್ತಾರೆ ಮತ್ತು ಭಾಳ ಧನ್ಯತೆಯನ್ನು ಮಾಡ್ತಾರೆ ಅಂತ ಹೇಳಿ ಅವರೆಲ್ಲರಿಗೂ ಶುಭವನ್ನು ಹಾರೈಸಿ, ಯಾರ್ಯಾರು ದಾನಿಗಳಲ್ಲಿ ಕುಳಿತಿದ್ದಾರೋ, ಯಾರು ದಾನ ಮಾಡಿದವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಧನ್ಯವಾದ. ನಿಮಗೆ ಸ್ವಾಮಿ ಅಂಜನಾಥ ಸ್ವಾಮಿ ಅನುಗ್ರಹ ಇರಲಿ. ಮುಂದೆ ಕೂಡ ಇಂತಹ ಒಳ್ಳೆಯ ಕೆಲಸಗಳಿಗೆ ಸದಾ ನಿಮ್ಮ ಹಸ್ತ ಮುಕ್ತವಾಗಿರಲಿ ಅಂತೇಳಿ ನಾನು ಹಾರೈಸ್ತೇನೆ. ಮತ್ತು ಕೇಳಿಕೆ ಏನಂದರೆ, ಇದು ಹೋದ ಮೇಲೆ ಸರಳವಾಗಿ ಆಗಿದ್ದೀರಿ, ಇದರ ಅರ್ಥ ನಿಮ್ಮ ದುಡ್ಡು ಉಳಿಸಿ ನೀವೇ ತಿನ್ನು ಅನುಭವಿಸಿದ್ದ. ಇದನ್ನು ಎಲ್ಲರೂ ಹೋಗಿ ಮದ್ಯಪಾನಕ್ಕೆ ಅಥವಾ ಹೋಟೆಲಿಗೆ ಇದಕ್ಕೆ ಖರ್ಚು ಮಾಡಬೇಡಿ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ನಾನು ಕೇಳಿಕೊಂಡು, ಈ ಸರಳ ವಿವಾಹಕ್ಕೆ ಸಹಾಯ ಮಾಡಿದ ಎಲ್ಲರಿಗೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮಕ್ಕೆ ಒಪ್ಪಿ ಬಂದು ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದಂಥ ಶ್ರೀಮನ್ ಡಿ ಪಿ ಜಯಚಂದ್ರ ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ಧನ್ಯವಾದಗಳು ಹೇಳ್ತಾ, ಮಂಜುನಾಥನ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ. ಮತ್ತು ನಮ್ಮ ರಾಜಕುಮಾರ್ ಅವರು ಬಂದು ಇಲ್ಲಿ ಹಾಡಿ ಭಾಳ ಸಂತೋಷಪಟ್ಟಿದ್ದರು. ಹಾಗಾಗಿ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ
ಶುಭಾಶಂಸನೆ ಮಾಡಿದ ವಿಧಾನ ಪರಿಷತ್ ಸದಸ್ಯ ಕೆ ಪ್ರತಾಪ್ ಸಿಂಹ ನಾಯಕ್ ಮಾತನಾಡಿ, ಸನಾತನ ಪರಂಪರೆಯಲ್ಲಿ ಷೋಡಶ ಸಂಸ್ಕಾರಗಳಲ್ಲಿ ಮದುವೆ ಎಂಬುದು ಭಾವನಾತ್ಮಕ ಸಂಬಂಧ ಹೊಂದಿದೆ. ಈ ಪವಿತ್ರ ಸಂಸ್ಕಾರ ನಡೆದ ಪತಿ ಪತ್ನಿ ಸಮಾನವಾಗಿ ಸುಖ, ಕಷ್ಟ, ನೋವು, ನಲಿವು ಎಲ್ಲವನ್ನು ಶಾಂತಿ ಮತ್ತು ತಾಳ್ಮೆಯಿಂದ ಅನುಭವಿಸಿ ಧನ್ಯತಾ ಭಾವ ಹೊಂದಿರಬೇಕು, ಸಾರ್ಥಕ ಜೀವನ ನಡೆಸಬೇಕು ಎಂದು ಅವರು ಸಲಹೆ ನೀಡಿದರು. ಪ್ರಮುಖವಾದಂತಹ ಷೋಡಶ ಸಂಸ್ಕಾರಗಳಲ್ಲಿ ಮದುವೆ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದಂಥದ್ದು. ಸಮಾಜವನ್ನು ಬಲಗೊಳಿಸುವ ದೃಷ್ಟಿಯಲ್ಲಿ ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡೋದು ಅಂತ ಹೇಳಿದರೆ ಎಲ್ಲ ಆಶ್ರಮಗಳ ಪೈಕಿ ಅತ್ಯಂತ ಶ್ರೇಷ್ಠವಾದದ್ದು ಗೃಹಸ್ಥಾಶ್ರಮ ಅಂತೇಳಿ ಹೇಳ್ತಾರೆ. ಸಮಾಜಕ್ಕೆ ಬಲವಾಗಿ ನಿಲ್ಲುವಂತಹ, ಪೂರ್ಣತೆಯನ್ನು ಕಾಣುವ ದೃಷ್ಟಿಯಲ್ಲಿ ಸಪ್ತಪದಿಯನ್ನು ತುಳಿಯುವುದರ ಮೂಲಕ ಒಂದರ್ಥದಲ್ಲಿ ಜೀವನದುದ್ದಕ್ಕೂ ಒಬ್ಬರಿಗೊಬ್ಬರು ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಜೀವನವನ್ನು ಸಾರ್ಥಕಗೊಳಿಸುವ ದೃಷ್ಟಿಯಲ್ಲಿ ಸಮಾಜಕ್ಕೆ ಒಂದು ರೀತಿಯಲ್ಲಿ ಆಶ್ರಯ ಕೊಡುವಂಥದ್ದು ಗೃಹಸ್ಥಾಶ್ರಮ. ಈ ಹಿನ್ನೆಲೆಯಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ಸರಳವಾಗಿ ಆದರೆ ಅಷ್ಟೇ ಪವಿತ್ರವಾಗಿ ಧಾರ್ಮಿಕವಾಗಿ ವಿವಾಹ ಬಂಧನದಲ್ಲಿ ಸತಿಪತಿಗಳಾಗಿ ಇವತ್ತು ಭಾಗಿಯಾದಂತಹ ಎಲ್ಲ ನೂತನ ವಧುವರರಿಗೆ ಭಗವಂತನ ಆಶೀರ್ವಾದ ಇರಲಿ, ಪೂಜ್ಯ ಕಾವಂದರ ಆಶೀರ್ವಾದ ಹಾಗೂ ಸಮಾಜದ ಎಲ್ಲ ಗುರು ಹಿರಿಯರ ಆಶೀರ್ವಾದ ಇರಲಿ, ಅವರ ಬದುಕು ಹಸನಾಗಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಸಮಾಜವು ಆದರ್ಶ ಕಾರ್ಯಕ್ರಮವನ್ನು ಮಾಡುತ್ತೇವೆ. ಈ ಮೂಲಕ ತೋರಿಸಿಕೊಟ್ಟ ಅಗ್ರೇಸರರು ಪೂಜ್ಯ ಹೆಗಡೆಯವರು. ಅನುಗ್ರಹ ಪೂಜ್ಯ ಕಾಮನರ ಆಶೀರ್ವಾದದ ಜೊತೆಗೆ ತಮ್ಮ ಬಾಳನ್ನು ಹಸನಾಗಿಸಿದ್ದಾರೆ. ಈ ಭವ್ಯ ಮೆರವಣಿಗೆಯಲ್ಲಿ ಗಜರಾಜನ ವಿಶೇಷವಾದಂಥ ಗಾಂಭೀರ್ಯದ ನಡೆ, ಅದರ ಜೊತೆ ಪಕ್ಷಿ ನಿಶಾನೆಗಳು, ವಾದ್ಯ ಗೋಷ್ಠಿಗಳು, ಮಂಗಳ ವಾದ್ಯಗಳ ಜೊತೆಗೆ ಸುಮಂಗಲ ದ್ರವ್ಯಗಳ ಜೊತೆಯಾಗಿ ಮಂಗಳ ಸೂತ್ರ ಮತ್ತು ಮಂಗಳ ವಸ್ತುಗಳು ಈ ಸಭಾಭವನಕ್ಕೆ ಪ್ರವೇಶಿಸುತ್ತಾ ಇದೆ. ವಾಮನಗಳ ಜೊತೆಗೆ ಈ ಮೆರವಣಿಗೆಯನ್ನು ಸ್ವಾಗತಿಸೋಣ. ಈ ವಿವಾಹ ಮಹೋತ್ಸವವನ್ನು ಕಾರ್ಯಕ್ರಮ ಸಮಾರಂಭಕ್ಕೆ ಇಂದಿನ ಸಂಪೂರ್ಣವಾದ ಸಂಪ್ರದಾಯಬದ್ಧವಾದಂತಹ ವಸ್ತುಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಓದುವವರನ್ನು ಪ್ರೀತಿಯಿಂದ ಸ್ವಾಗತಿಸೋಣ. ಅವರವರ ಆಸನಗಳಲ್ಲಿ
ಸಾಲಿನಲ್ಲಿರುವಂಥ ವಧುವರರಿಗೆ ಒಂದು ಸೂಚನೆ, ಸ್ವಯಂ ಸೇವಕರು ಗಮನಿಸಿ, ಆ ಕಡೆಯವರು ಸರಿದಿರಿ. ವರ ವೇದಿಕೆಯ ಕಡೆಗೆ ಮುಖವಾಗಿ, ವರ ಪೂರ್ವಾಭಿಮುಖವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ವಧುವು ದೇವಸ್ಥಾನದ ಕಡೆಗೆ ಮುಖ, ವರ ಸ್ಥಾನದಲ್ಲಿ ನಿಲ್ಲಬೇಕು. ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ನ 53ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಇಂದು ಈ ಸುಮುಹೂರ್ತದಲ್ಲಿ ಗೋಧೂಳಿ ಲಗ್ನದಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಗೌರವಾನ್ವಿತ ಶ್ರೀ ಟಿ.ಬಿ. ಜಯಚಂದ್ರ ಅವರು, ಮಾನ್ಯ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿಗಳು, ನವದೆಹಲಿ ಸಂಪುಟ ದರ್ಜೆಯ ಕಾರ್ಯಪ್ರವೃತ್ತಿಯನ್ನು ಹೊಂದಿರುವಂಥವರು, ಅದೇ ರೀತಿ ಪರಮಪೂಜ್ಯ ಹೆಗ್ಗಡೆ ಅವರು, ಅತಿಥಿ ಗಣ್ಯರು ಇದೀಗ ಕೆಲವೇ ನಿಮಿಷಗಳಲ್ಲಿ ವೇದಿಕೆಯ ಮೇಲೆ ಬಂದು ಆಸೀನರಾಗಲಿಕ್ಕಿದ್ದಾರೆ. ಕೆಲವು ಒಂದು 15ರಿಂದ 20 ನಿಮಿಷಗಳ ಕಾಲ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ತದನಂತರ ಅದಕ್ಕೆ ಬೇಕಾದ ವಿಧಿವತ್ತಾದಂತಹ ಕಾರ್ಯಕ್ರಮಗಳು ಇದೀಗ ನೆರವೇರಲಿಕ್ಕಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಮಾಂಗಲ್ಯ ಧಾರಣೆ, ಇನ್ನೆಲ್ಲ ಕಾರ್ಯಕ್ರಮಗಳನ್ನು ಈ ಮೊದಲೇ ತಮಗೆ ಸೂಚಿಸಿದಂತೆ ನಡೆಕೊಂಡು ಹೋಗಲಿಕ್ಕಿದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಅಧಿದೇವನಾದ ಮಂಜುನಾಥ ಸ್ವಾಮಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ನಮ್ಮ ಅನ್ನದಾತರಾದ ಪೂಜ್ಯ ಹೆಗ್ಗಡೆ ಅವರಿಗೆ ನಮಿಸಿ, ಸಭಾಂಗಣದಲ್ಲಿ ಸೇರಿರುವ ಸಮಸ್ತರಿಗೂ ಕೂಡ ನಮಸ್ಕಾರಗಳನ್ನು. ದಿವ್ಯ ಪರಂಪರೆಯನ್ನು ಹೊಂದಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ತನ್ನ ಸಮಾಜಮುಖಿ ಕಾರ್ಯಗಳಿಂದ ಅನೇಕರ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನುಂಟು ಮಾಡುತ್ತಾ ಇಂದಿಗೂ ದೇಶದಲ್ಲಿ ಮಾದರಿಯ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ಜನಜನಿತವಾಗಿದೆ. ಪೂಜ್ಯ ಹೆಗ್ಗಡೆಯವರು 1972ರಲ್ಲಿ ಪ್ರಾರಂಭಿಸಿದ ಅಂತಹದೇ ಇನ್ನೊಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಸಮಾಜಮುಖಿ ಕಾರ್ಯ, ಅದುವೇ ಉಚಿತ ಸಾಮೂಹಿಕ ವಿವಾಹ. ಇಂದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಗೋಧೂಳಿ ಲಗ್ನದಲ್ಲಿ 53ನೇಯ ಈ ಸಾಮೂಹಿಕ ವಿವಾಹವೆಂದು ದಾಖಲಾಗಿ ಶ್ರೀ ಸ್ವಾಮಿಯ ಪೂಜ್ಯ ಹೆಗ್ಗಡೆ ದಂಪತಿಗಳ ಗಣ್ಯರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಸುಸಂಪನ್ನಗೊಂಡು ಇತಿಹಾಸದ ಪುಟದಲ್ಲಿ ದಾಖಲಾಗಲಿಕ್ಕಿದೆ. ಶ್ರೀ ಸ್ವಾಮಿಯ ಅನುಗ್ರಹ ಇಲ್ಲಿ ನೆರೆದಂತಹ ಎಲ್ಲ ಓದುವರರಿಗೂ ಕೂಡ ಅದು ಪ್ರಾಪ್ತವಾಗಲಿಕ್ಕಿದೆ. ಗಣ್ಯರ ನಡುವಿನಲ್ಲಿ ಪೂಜ್ಯರ ಸಮ್ಮುಖದಲ್ಲಿ ನಡೆದಂತಹ ಯಾವುದೇ ಕಾರ್ಯಗಳು ಪೂಜ್ಯರ ಸಮ್ಮುಖದಲ್ಲಿ, ಕ್ಷೇತ್ರದ ಸ್ವಾಮಿಯ ಸಮ್ಮುಖದಲ್ಲಿ ನಡೆದಂತಹ ಕಾರ್ಯ ಎಂದಿಗೂ ಕೂಡ ಸಫಲತೆಯನ್ನೇ ಪಡೆದುಕೊಂಡು ಬಂದಿರುವಂಥದ್ದು ನಮಗೆ ಇತಿಹಾಸದುದ್ದಕ್ಕೂ ತಿಳಿದು ಬಂದಂತಹ ವಿಚಾರ. ಇದೀಗ ಈ ಎಲ್ಲ ಕಾರ್ಯಕ್ರಮಗಳು ಸುಸಂಪನ್ನವಾಗಿ ನೆರವೇರಬೇಕು ಎಂಬುದಾಗಿ ಭಗವಂತನನ್ನು ಕುರಿತು ಪ್ರಥಮವಾಗಿ ಪ್ರಾರಂಭಿಸಲಿಕ್ಕೆ ಮೊದಲು ಪ್ರಾರ್ಥಿಸಲಿದ್ದಾರೆ ಕುಮಾರಿ ಚಿನ್ಮಯಿ ಹಾಗೂ ಕುಮಾರಿ ಅನರ್ಘ್ಯ ಅವರು.
महादेवसुतं गुरुगुहनुतं महादेवसुतं गुरुगुहनुतं मारकोटि प्रकाशं शान्तं मारकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकाप्रियं महाकाव्यनाटकादिप्रियं मूषिकवाहनमोदकाप्रियं महागणपतिं मनसा स्मरामि वसिष्ठवामदेवादिवन्दितमहागणपतिम् ಗಣ್ಯರನ್ನು, ಸಭಾಸದರನ್ನು, ಸಮಸ್ತರನ್ನು ಸ್ವಾಗತಿಸಲಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು, ಕ್ಷೇತ್ರದ ಆಗುಹೋಗುಗಳನ್ನು ದಕ್ಷವಾಗಿ ನಿರ್ವಹಿಸುವಂತಹ ಪೂಜ್ಯ ಹರ್ಷಣ್ಣಾಜಿಯವರು. ಇದೀಗ ಹರ್ಷಣ್ಣಾಜಿಯವರು ಸಮಸ್ತರನ್ನು ಸ್ವಾಗತಿಸಲಿದ್ದಾರೆ. ಮೇಲೆ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಇಂದು ಧರ್ಮಸ್ಥಳ ಹಮ್ಮಿಕೊಂಡಿರುವ ಅಭಿವೃದ್ಧಿ ಕಾರ್ಯಗಳು ಸರ್ವಧರ್ಮೀಯರಿಗೂ ಉಪಕಾರವಾಗುತ್ತಿದೆ. 1968ರಲ್ಲಿ ಪೂಜ್ಯರು ಪಟ್ಟಕ್ಕೆ ಬಂದ ನಂತರ ಹೊಸ ಮನ್ವಂತರ ಪ್ರಾರಂಭವಾಯಿತು. ಪೂಜ್ಯರ ಅನೇಕ ಜನಮಂಗಲ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದು ಯಶಸ್ವಿಗೊಳಿಸಿದ್ದಾರೆ. ಇವುಗಳಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಒಂದು. ಪೂಜ್ಯರು ಧರ್ಮಾಧಿಕಾರಿಗಳಾದಾಗ ಅನೇಕರು ಮದುವೆಯ ವಿಪರೀತ ಖರ್ಚು ಮತ್ತು ವರದಕ್ಷಿಣೆಯ ಸಮಸ್ಯೆಗಳಿಗಾಗಿ ಪರಿಹಾರವನ್ನು ಕೋರುತ್ತಾ ಪೂಜ್ಯರ ಬಳಿ ಬರುತ್ತಿದ್ದರು. ಆಗ ಪೂಜ್ಯರ ಆಲೋಚನೆಯಲ್ಲಿ ಬಂದಿದ್ದು ಉಚಿತ ಸರಳ ಸಾಮೂಹಿಕ ವಿವಾಹದ ಪರಿಕಲ್ಪನೆ. ಹೀಗೆ 1978ರಲ್ಲಿ ಪ್ರಾರಂಭವಾದ ಈ ಉಚಿತ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇಂದು ಕ್ಷೇತ್ರದ ಶ್ರೇಷ್ಠ ಕಾರ್ಯಕ್ರಮಗಳಲ್ಲಿ ಒಂದಾಗಿ ದೇಶಕ್ಕೆ ಮಾದರಿಯಾಗಿದೆ. ಇಂದು ನಮ್ಮಲ್ಲಿ ಹೆಮ್ಮೆ ಹಾಗೂ ಸಾರ್ಥಕತೆಯಾದ ಭಾವವನ್ನು ಮೂಡಿಸಿದೆ. ಕಳೆದ 52 ವರ್ಷಗಳಲ್ಲಿ ಒಟ್ಟು 13,000 ಜೋಡಿಗಳು ಈ ಕಾರ್ಯಕ್ರಮದ ಅಡಿಯಲ್ಲಿ ಸತಿಪತಿಗಳಾಗಿದ್ದು ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹದಿಂದ ಸುಖ ದಾಂಪತ್ಯ ನಡೆಸುತ್ತಿರುವುದು ಇದರ ಯಶಸ್ಸಿಗೆ ಸಾಕ್ಷಿಯಾಗಿದೆ. ಇಂದು 53ನೇ ವರ್ಷದ ಉಚಿತ ಸರಳ ಸಾಮೂಹಿಕ ವಿವಾಹದ ಕಾರ್ಯಕ್ರಮ ನಡೆಯುತ್ತಿದೆ. ಜೋಡಿಗಳು ಇಂದು ಗೋಧೋಳಿ ಲಗ್ನದ ಶುಭ ಮುಹೂರ್ತದಲ್ಲಿ ಶ್ರೀ ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ. ಅವರೆಲ್ಲರಿಗೂ ಶುಭ ಕೋರುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ನವದಂಪತಿಗಳನ್ನು ಹಾಗೂ ನೆರೆದ ಸಮಸ್ತರನ್ನು ಆಶೀರ್ವಾದಿಸಲಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿರುವ ಶ್ರೀ ಟಿ ಬಿ ಜಯಚಂದ್ರ ರವರು ಕರ್ನಾಟಕ ಸರ್ಕಾರದಲ್ಲಿ ಜನರ ಸೇವೆಗೆ ಪ್ರಸಿದ್ಧಿ ಹೊಂದಿರುವುದಾಗಿದ್ದು ಸರ್ಕಾರದ ಬೇರೆ ಬೇರೆ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಈ ಹಿಂದೆ ಕಾನೂನು ಸಚಿವರಾಗಿ ಸಮರ್ಥ ಆಡಳಿತವನ್ನು ನಿಭಾಯಿಸಿದ ಹಾಗೂ ಶ್ರೀ ಕ್ಷೇತ್ರದ ಅಭಿಮಾನಿಗಳಾಗಿದ್ದ ಪ್ರಸ್ತುತ ನವದೆಹಲಿಯಲ್ಲಿ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸುತ್ತಿರುವುದು ಮಾನ್ಯರನ್ನು ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ನಮ್ಮವರೇ ಆದ ವಿಧಾನ ಪರಿಷತ್ ಶಾಸಕ ಶ್ರೀ ಪ್ರತಾಪ್ ಸಿಂಹ ನಾಯ್ಕರವರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಮಹಿಳಾ ಸಬಲೀಕರಣ ರೂವಾರಿ ಶ್ರೀಮತಿ ಹೇಮಾವತಿ ಬಿ ಹೆಗಡೆಯವರು ಉಪಸ್ಥಿತರಿದ್ದಾರೆ. ಸಾಮೂಹಿಕ ವಿವಾಹದ
ಯಶಸ್ವಿಗೆ ಮೌಲಿಕ ಸಲಹೆ ಸೂಚನೆಗಳನ್ನು ನೀಡುತ್ತಾ ಕ್ಷೇತ್ರದ ಕಾರ್ಯಗಳಲ್ಲಿ ಸದಾ ತಮ್ಮನ್ನು ತೊಡಗಿಸಿಕೊಂಡವರು, ಅವರಿಗೂ ಸರ್ವರ ಪರವಾಗಿ ಗೌರವಪೂರ್ವವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಕುಮಾರಿ ಶ್ರದ್ಧಾ ಮತ್ತು ಶ್ರದ್ಧಾ ಅಮಿತ್ ಅವರು ವೇದಿಕೆಯಲ್ಲಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಉಳಿದಂತೆ ಅನೇಕ ಗಣ್ಯರು, ಶ್ರೀ ಕ್ಷೇತ್ರದ ಅಭಿಮಾನಿಗಳು, ವಿವಾಹವಾಗಲಿರುವ ನವದಂಪತಿಗಳು, ಅವರ ಬಂಧು ಮಿತ್ರರು, ಊರಿನ ಮಹನೀಯರು, ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದೀರಿ. ತಮ್ಮೆಲ್ಲರಿಗೂ ಶ್ರೀ ಕ್ಷೇತ್ರದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಅನೇಕ ದಾನಿಗಳು ಕೈ ಜೋಡಿಸಿದ್ದಾರೆ, ಅವರಿಗೂ ಹಾರ್ದಿಕವಾಗಿ ಸ್ವಾಗತ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರನ್ನು ಕೂಡ ಸ್ವಾಗತಿಸುತ್ತೇನೆ. ಅಭ್ಯಾಗತರಿಗೆ ಕ್ಷೇತ್ರದ ಪರವಾಗಿ ಗೌರವ ಸಮರ್ಪಣೆ. ಮೊದಲನೇದಾಗಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಶ್ರೀ ರಂಗನಾಥ್ ಬೆಂಗಳೂರು ಅವರು ಗೌರವದಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಯನ್ನು ಮಾಡಿದ್ದಾರೆ. ಬೆಂಗಳೂರು ಅವರು ಫಲ ಸಮರ್ಪಣೆ ಮಾಡುವುದಾಗಿ ವಿನಂತಿಸಿಕೊಂಡಿದ್ದಾರೆ. ಪುಷ್ಪ ಸಮರ್ಪಣೆಯನ್ನು ಮಾಡಿದ ನಂತರ ಉಳಿದವರಿಗೆ ಗೌರವ ಸಮರ್ಪಣೆ ನೀಡಲಿಕ್ಕೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀ ಟಿ.ಬಿ. ಜಯಚಂದ್ರ ಅವರಿಗೆ ಶ್ರೀ ಕೆ. ಶಂಕರಾಚಾರ್ ಬೆಂಗಳೂರು ಅವರಿಂದ ಗೌರವ ಸಮರ್ಪಣೆ. ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆ ಅವರಿಗೆ ಶ್ರೀಮತಿ ರಾಣಿ ಶ್ರೀನಿವಾಸ್ ರೆಡ್ಡಿ ಅವರಿಂದ ಸಮರ್ಪಣೆ, ಗೌರವ ಸಮರ್ಪಣೆ. ಅವರಿಗೆ ಶ್ರೀ ಆರ್ ಅನಂತಸ್ವಾಮಿ ಬೆಂಗಳೂರು ಅವರಿಂದ ಗೌರವ. ರಾಜು ಬೆಂಗಳೂರು ಇವರಿಂದ ಗೌರವ ಸಮರ್ಪಣೆ. ಶ್ರೀ ಅಮಿತ್ ಕುಮಾರ್ ಅವರಿಗೆ ಶ್ರೀ ರಾಜು ಬೆಂಗಳೂರು ಇವರಿಂದ ಗೌರವ ಸಮರ್ಪಣೆ. ಶ್ರೀಮತಿ ಶ್ರದ್ಧಾ ಅಮಿತ್ ಅವರಿಗೆ ಶ್ರೀ ಅಮಿತ್ ಕುಮಾರ್ ಅವರಿಗೆ ರಾಜು ಅವರಿಂದ ಗೌರವ ಸಮರ್ಪಣೆ. ಶ್ರದ್ಧಾ ಅಮಿತ್ ಅವರಿಗೆ ಗೌರಮ್ಮ ಅವರಿಂದ ಸಮರ್ಪಣೆ, ಗೌರವ ಸಮರ್ಪಣೆ. ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ಮೇಲೂರು ದೇವರಾಜ್ ಅವರಿಂದ ಮಾಲಾರ್ಪಣೆ. ಉಚಿತ ಸಾಮೂಹಿಕ ವಿವಾಹಕ್ಕೆ ಶ್ರೀ ಅನಿಲ್ ಬೆಂಗಳೂರು ಇವರು 101 ಮಾಂಗಲ್ಯ ಸರವನ್ನು ಹಾಗೂ ಶ್ರೀ ಶ್ರೀಧರ್ ಮೈಸೂರು ಇವರು 100 ಮೂಗುತಿಯನ್ನು, ಶ್ರೀ ಕೆ. ಶಂಕರಾಚಾರ್ ದಾವಣಗೆರೆ 54 ಮಾಂಗಲ್ಯ ಸರವನ್ನು, ಶ್ರೀಮತಿ ಧನಲಕ್ಷ್ಮಿ ಶ್ರೀ ಅನಂತಸ್ವಾಮಿ ಬೆಂಗಳೂರು ಇವರು 33 ಮಾಂಗಲ್ಯ ಸರವನ್ನು ಹಾಗೂ ಶ್ರೀ ವಿ. ರಾಜು ಶ್ರೀಮತಿ ಸಂಗೀತ ಕಲಬುರ್ಗಿಯವರು 5 ಲಕ್ಷ ರೂಪಾಯಿಯನ್ನು, ಶ್ರೀ ವಿ. ಪ್ರಸಾದ್ ಬೆಂಗಳೂರು ಇವರು 3 ಲಕ್ಷ ರೂಪಾಯಿಯನ್ನು, ಶ್ರೀ ಚಂದ್ರ ಕೆ. ನಾಯಕ್ ಮುಂಬೈ ಇವರು 1,80,000 ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥವರು ಕ್ಷೇತ್ರದ ಅಭಿಮಾನಿಗಳು, ಸಜ್ಜನ ರಾಜಕಾರಣಿಗಳಾಗಿ ಸಮಾಜದಲ್ಲೇ ಅಪರೂಪದ ವ್ಯಕ್ತಿತ್ವವನ್ನು ತನ್ನದಾಗಿಸಿಕೊಂಡಂತಹ ಗೌರವಾನ್ವಿತ ಶ್ರೀ ಟಿ.ಬಿ. ಜಯಚಂದ್ರ ಅವರು ಈ ಹಿಂದೆ ಅನೇಕ ಬಾರಿ ಕ್ಷೇತ್ರದ ಕಾರ್ಯಕ್ರಮಗಳಿಗೆ ಬಂದಾಗ ಯಾವುದೇ ಹಮ್ಮು ಬಿಮ್ಮಿಲ್ಲದೆ ಎಲ್ಲರೊಡನೆ ಬಹಳ ಸರಳ ವ್ಯಕ್ತಿತ್ವ ಅವರದ್ದಾದ್ದರಿಂದ ಬಹಳ ಸರಳವಾಗಿ ನಮ್ಮೊಡನೆ ಬೆರೀತಾರೆ. ಅನೇಕ ಬಾರಿ ವಿಧಾನಸಭೆಯ ಶಾಸಕರಾಗಿ ಕರ್ನಾಟಕ ಸರ್ಕಾರದಲ್ಲಿ ಅನೇಕ ಮಹತ್ವದ ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸಿ ಯಾವುದೇ ಒಂದು ಕಪ್ಪು ಚುಕ್ಕಿಗಳಿಲ್ಲದೆ ಜನಜನಿತವಾದಂತಹ ಅಭಿವೃದ್ಧಿ ಪರವಾದಂತಹ ಆಡಳಿತವನ್ನು ನೀಡಿ ಲೋಕದ ಮೆಚ್ಚುಗೆಯನ್ನು ಪಡೆದಂಥವರು. ಇಂದಿನ ಅಪರೂಪದ ಈ ರಾಜಕೀಯ ವಲಯದಲ್ಲಿ ಎಲ್ಲಿಯೂ ತನ್ನನ್ನು ತಾನು ಯಾವುದೇ ಒಂದು ಎಡ ಬಲಗಳಿಗೆ ಗುರುತಿಸಿಕೊಳ್ಳದೆ ಅಜಾತಶತ್ರುವಾಗಿ
ರಾಜಕೀಯ ಕ್ಷೇತ್ರದ ಮೇರು ದಿಗ್ಗಜನಂತೆ ಶೋಭಿಸಿದ ಅಧಿಕಾರದ ಲಾಲಸೆಗೆ ಎಂದೂ ಹಿಂದೆ ಹೋಗದೆ ಸದಾ ಸಮಾಜಮುಖಿ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಗೌರವಾನ್ವಿತ ಶ್ರೀ ಟಿ ಬಿ ಜಯಚಂದ್ರ ಅವರು ಇದೀಗ ಸಭಾಸದರನ್ನು ಉದ್ದೇಶಿಸಿ ಮಾತನಾಡುವುದರ ಜೊತೆಗೆ ಎಲ್ಲ ವಧುವರರನ್ನು ಆಶೀರ್ವದಿಸಬೇಕಾಗಿ ಕ್ಷೇತ್ರದ ಪರವಾಗಿ ಅತ್ಯಂತ ವಿನಂತಿಯಿಂದ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಧರ್ಮಸ್ಥಳದ ಮಂಜುನಾಥನಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತಾ, ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ಏರ್ಪಾಟಾಗಿದೆ. ಈ ಕಾರ್ಯಕ್ರಮದ ಈ ದೃಶ್ಯವನ್ನು ನೋಡೋದಕ್ಕೆ ಅತ್ಯಂತ ಸಂತೋಷ ಅನ್ನಿಸ್ತದೆ. ಈ ಕಾರ್ಯಕ್ರಮವನ್ನು ಇದಕ್ಕೆ ಸಹಕಾರವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ವೀರೇಂದ್ರ ಹೆಗ್ಗಡೆಯವರವರು ಮತ್ತು ಶ್ರೀಮತಿ ಹೆಗ್ಗಡೆಯವರಿಗೆ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಹಾಗೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ, ನಾನು ಯಾವಾಗಲೂ ಕೂಡ ಹರ್ಷರವ್ರನ್ನ ನನ್ನ ಸ್ನೇಹಿತ ಅಂತಲೇ ಕರೀತೇನೆ. ಏಕೆಂದರೆ ನನಗೂ ಧರ್ಮಸ್ಥಳದ ಕ್ಷೇತ್ರಕ್ಕೂ ಭಾಳ ವರ್ಷಗಳ ಒಡನಾಟ. ನಾನು ಭಕ್ತನಾಗಿ ಅಭಿಮಾನಿಯಾಗಿ ನಾನು ಇಲ್ಲಿ ಬರ್ತಾಯಿದ್ದೆ. ನಾನು ಶಾಸಕನಾಗಿ 48 ವರ್ಷ ಆಯಿತು. ಅಂದಿನಿಂದ ಇವತ್ತಿನವರೆಗೂ ಕೂಡ ಧರ್ಮಸ್ಥಳದ ಒಂದು ಅಭಿಮಾನಿಯಾಗಿ ಭಕ್ತನಾಗಿ ನಾನು ಬರ್ತಾ ಇರ್ತಿದ್ದೆ. ಹಾಗಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ನಾನು ಜ್ಞಾಪಿಸ್ತಾ, ಮತ್ತು ನೂತನವಾಗಿರ್ತಕ್ಕಂಥ ವಧುವರರು, ನನಗೆ ಒಂದು ಮಾತು ನನಗೆ ಜ್ಞಾಪಕ ಬರ್ತದೆ. ನಾನು ಕಾನೂನು ಮಂತ್ರಿಯಾಗಿರಬೇಕಾದಾಗ, ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವನು, ಮದುವೆ ಮಾಡಬೇಕಾದಾಗ ಎಡರು ತೊಡರುಗಳನ್ನು ಪ್ರತಿಯೊಂದು ಸಂಸಾರದಲ್ಲೂ ಕೂಡ ನಾನು ನೋಡ್ತಾ ಇದ್ದೆ. ಹಳ್ಳಿಯಿಂದ ಬಂದವನಾಗಿ ಹಳ್ಳಿನಲ್ಲಿ ಮದುವೆ ಮಾಡ್ತಕ್ಕಂಥದ್ದು ಎಷ್ಟು ಕಷ್ಟ ಆಗ್ತಕ್ಕಂಥದ್ದು ನನಗೆ ಅರಿವಿರ್ತಕ್ಕಂಥದ್ದು. ಹಾಗಾಗಿ ನಾನೊಂದು ರೀತಿಯಲ್ಲಿ ಈ ಮದುವೆಯಲ್ಲಿ ಸರಳತೆಯನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಸಾಮೂಹಿಕ ಮದುವೆಗಳನ್ನು ಜಾರಿಗೆ ತರಬೇಕು ಮತ್ತು ಸಿಂಪಲ್ ಮ್ಯಾರೇಜಸ್, ಸರಳವಾಗಿರ್ತಕ್ಕಂಥ ಮದುವೆಗಳನ್ನು ಆಚರಣೆಗೆ ತರಬೇಕು ಅಂತೇಳಿ ನಾನು ಕಾನೂನು ತರಬೇಕು ಅಂತೇಳಿ ಹೊರಟೆ. ಕಾನೂನನ್ನ ಅದಕ್ಕೆ ತಂದೆ, ಕಾನೂನನ್ನ ರೆಡಿ ಆಯಿತು. ಅದನ್ನು ಜಾರಿಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡೋದಕ್ಕೆ ಹೊರಟಂಥ ಸಂದರ್ಭದಲ್ಲಿ ನನಗೆ ಕಾದಿತ್ತು ಒಂದು ದೊಡ್ಡ ಶಾಕು. ಏನಪ್ಪ ಅಂದರೆ, ಯಾರೊಬ್ಬರೂ ಕೂಡ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಹೋದ್ಯೋಗಿಗಳಾಗಿರೋ ಆದಿಯಾಗಿ ಮುಖಂಡರುಗಳು ಕೂಡ ಅದಕ್ಕೆ ವಿರೋಧವನ್ನು ಮಾಡಿದರು. ಕಾರಣ ಅಂತ ಹೇಳಿದ್ರೆ, ಸರಳವಾಗಿರ್ತಕ್ಕಂಥ ಮದುವೆಯನ್ನು ಯಾವ ರೀತಿಯಾಗಿ ಮಾಡೋದು, ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾದಂಥ ಕಾನೂನು ತರಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಒತ್ತಾಯವನ್ನು ಮಾಡಿದರು. ಬಹುಶಃ ನಾನು ಒಂದು 6 ತಿಂಗಳು ವರ್ಷದವರೆಗೂ ಕೂಡ ಪ್ರಯತ್ನಪಟ್ಟು ಕೊನೆಗೆ ಜನಗಳಿಗೆ ಸೋತು ಸುಮ್ಮನಾಗಬೇಕಾದಂಥ ಪರಿಸ್ಥಿತಿ ಬಂತು. ನನಗೇ ಸರ್ಕಾರ ಆಗಿ ಒಬ್ಬ ಕಾನೂನು ಮಂತ್ರಿಯಾಗಿ ಕೇವಲ ಕಾನೂನು ತರೋದಕ್ಕೆ ಇಷ್ಟು ಕಷ್ಟ ಆಯ್ತಲ್ಲ. ಕಳೆದ 53 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಈ ಕಾರ್ಯಕ್ರಮಗಳನ್ನು ವೀರೇಂದ್ರ ಹೆಗ್ಗಡೆಯವರು ನಡೆಸ್ಕೊಂಡು ಬರ್ತಿದ್ದಾರಲ್ಲ, ಅವ್ರಿಗಿನ್ನಿಷ್ಟು ಕಷ್ಟ ಆಗಿರಬಾರ್ದು. ಇಷ್ಟೆಲ್ಲ ಕಷ್ಟದ ಮಧ್ಯದಲ್ಲೂ ಕೂಡ ಇವತ್ತು ಪ್ರತಿ ವರ್ಷವೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಈ ವರ್ಷಕ್ಕೆ 53 ವರ್ಷದಲ್ಲಿ 13,000 ಜನ ಮದುವೆಗಳನ್ನು ಮಾಡಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಇದು ಪ್ರಪಂಚದ ಇತಿಹಾಸದಲ್ಲಿ ಯಾವುದೇ ದಾಖಲೆಗಳನ್ನು ತೆಗೆದುಕೊಂಡರೂ ಕೂಡ ಈ ದಾಖಲೆ ಅಂತೂ ಮುರಿಯೋದಕ್ಕೆ ಸಾಧ್ಯ ಇಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ವೀರೇಂದ್ರ ಹೆಗ್ಗಡೆಯವ್ರನ್ನ ನಾವು ಎಷ್ಟು ಅಭಿನಂದಿಸಬೇಕಾಗ್ತದೆ. ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ ವೀರೇಂದ್ರ ಹೆಗ್ಗಡೆಯವರು ಒಂದೇ ಕೆಲಸಗಳಲ್ಲ,
ಇದೊಂದೇ ಕೆಲಸ ಅಲ್ಲ, ಅನೇಕ ರೀತಿಯಾದಂಥ ಕೆಲಸಗಳನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಕೂಡ ಸಂಘಗಳನ್ನು ಸಂಸ್ಥೆಗಳನ್ನು ಕಟ್ಟಿ ಅದರ ಮುಖೇನ ಮಾಡ್ತಾ ಇರ್ತಕ್ಕಂಥ ಸಹಾಯಗಳು ಒಂದೇ ಎರಡೇ ನೂರಾರು ಥರವಾಗಿರ್ತಕ್ಕಂಥ ಸಹಾಯಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ವೀರೇಂದ್ರ ಹೆಗ್ಗಡೆ ಅವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬಹುಶಃ ಅವರೇನಾದರೂ ಆ ಕಾರ್ಯಕ್ರಮವನ್ನು ಮಾಡದಲ್ಲೇ ಇದ್ದಿದ್ರೆ ಸಹಸ್ರಾರು ಜನ ಅತ್ಯಂತ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವ್ಯಾರು ಕೂಡ ಮರಿಬಾರ್ದು. ಇವತ್ತು ಅವರು ಕೊಡ್ತಾ ಇರ್ತಕ್ಕಂಥ ಒಂದೊಂದು ಸಂಘ ಸಂಸ್ಥೆನಲ್ಲೂ ಕೂಡ ಸಂಸ್ಥೆಗಳಲ್ಲಿ ಕೋಟ್ಯಾಂತರ ರೂಪಾಯಿನ ಹಣವನ್ನು ಗಳಿಸಿ ಇಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ. ನಮ್ಮಲ್ಲಿ ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಂದು ಸಂಘದಲ್ಲೂ ಕೂಡ 1 ಕೋಟಿ 2 ಕೋಟಿವರೆಗೂ ಕೂಡ ದುಡ್ಡನ್ನು ಶೇಖರಿಸಿಟ್ಟಿರ್ತಕ್ಕಂಥದ್ದನ್ನು ಇವತ್ತು ಕಲಿಸ್ಕೊಟ್ಟವರು ಅಂತ ಹೇಳಿದ್ರೆ ವೀರೇಂದ್ರ ಹೆಗ್ಗಡೆಯವರು. ಹಳ್ಳಿನಲ್ಲಿ ಯಾವ ರೀತಿಯಾಗಿ ಹಣವನ್ನು ಸೇವ್ ಮಾಡಬೇಕು, ಯಾವ ರೀತಿಯಾಗಿ ಅದನ್ನು ಪುಣ್ಯ ಕೆಲಸಗಳಿಗೆ ವಿನಿಯೋಗ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿಕೊಟ್ಟು ಮಾರ್ಗದರ್ಶನ ಕೊಟ್ಟಂಥವರು ವೀರೇಂದ್ರ ಹೆಗ್ಗಡೆಯವರು. ಬಹುಶಃ ಇವರು ಮಾಡಿರ್ತಕ್ಕಂಥದ್ದು 1-2 ಕೆಲಸಗಳಲ್ಲ, ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ನಾವಿಷ್ಟೇ ಕೇಳ್ತಕ್ಕಂಥದ್ದು, ಮಂಜುನಾಥ ಸ್ವಾಮಿ ಅವರು ವೀರೇಂದ್ರ ಹೆಗ್ಗಡೆಯವರು ಮಾತನಾಡುವಂಥ ಮಂಜುನಾಥ ಮಾತನಾಡೋದಿಲ್ಲ, ಮಾತನಾಡ್ತಕ್ಕಂಥ ವೀರೇಂದ್ರ ಹೆಗ್ಗಡೆಯವರೇ. ಅವ್ರಿಗೆ 100 ವರ್ಷಗಳ ಕಾಲ ಬದುಕಿ ನಮ್ಮಗಳ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಆ ಪರಮಾತ್ಮ ದಯಪಾಲಿಸಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋದ್ರ ಜೊತೆಗೆ ನಾವು ಅವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ನಾವು ಸಹಕಾರಿಗಳಾಗಿರೋಣ. ಎಲ್ಲ ಒಂದು ಕಡೆಗೆ ವಿಧಿ ಆಟನೋ ಏನು ಕತೀವೋ, ಇಷ್ಟೆಲ್ಲ ಪುಣ್ಯ ಕೆಲಸಗಳನ್ನು ಮಾಡಿದಾಗೆ ಕೂಡ ಏನು ವೀರೇಂದ್ರ ಹೆಗ್ಗಡೆಯವರು ಭಾಳ ನೆಮ್ಮದಿಯಿಂದ ಇದ್ದಾರಾ? ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಒಂದು ಮಾತನ್ನು ತೀರ್ಮಾನ ಮಾಡಬೇಕು, ಅವರಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥವನು ಮಂಜುನಾಥೇಶ್ವರ ಮಾತ್ರ. ಅವರು ಯಾವುದೇ ರೀತಿಯಾದಂಥ ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ಅವರ ಜೊತೆಗೆ ನಿಲ್ತೇವೆ ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕಾಗ್ತದೆ. ಆ ಮುಖೇನ ಅವ್ರಿಗೆ ಮಾನಸಿಕವಾಗಿರ್ತಕ್ಕಂಥ ಧೈರ್ಯವನ್ನು ನಾವು ನೀಡಬೇಕಾಗ್ತದೆ. ಆ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಈ ಅಪರೂಪವಾಗಿರ್ತಕ್ಕಂಥ ಈ ಮದುವೆ ಕೆಲಸ ಸರಳವಾಗಿರ್ತಕ್ಕಂಥ ರೀತಿಯಲ್ಲಿ, ಉಚಿತವಾಗಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ಸಹಭಾಗಿತ್ವದ ಜೊತೆಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಬಹುಶಃ ಇವರನ್ನು ಮೆಚ್ಚಬೇಕು. ಇವರು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ನಮ್ಮೆಲ್ಲರ ಮೆಚ್ಚುಗೆ ಇರಬೇಕು. ನಾವು ಯಾವತ್ತೂ ಕೂಡ ಇವತ್ತು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಯಾವುದೇ ಕಾರ್ಯಕ್ರಮಗಳನ್ನು ಹಾಕಿದಾಗ ಕೂಡ ಅವ್ರ ಜೊತೆಗೆ ನಾವು ನಿಲ್ತೇವೆ ಅಂತಕ್ಕಂಥ ರೀತಿಯಲ್ಲಿ ಒಂದು ಮಾತನ್ನು ಧೈರ್ಯವಾಗಿ ಹೇಳಬೇಕಾಗ್ತದೆ. ಇಷ್ಟು ಮಾತ್ರ ನಾನು ಹೆಚ್ಚು ಮಾತನಾಡಿದೆ. ನನಗೆ ನನ್ನ ಫೋನ್ ಬಂದಾಗ ನನಗೆ ಬೇರೊಂದು ಕಾರ್ಯಕ್ರಮ ಇತ್ತು. ಆದಾಗ್ಯೂ ಕೂಡ ನಾನು ವೀರೇಂದ್ರ ಹೆಗ್ಗಡೆಯವರಿಂದ ಯಾವುದೇ ಕರೆ ಬಂದಂಥ ಸಂದರ್ಭದಲ್ಲಿ, ಯಾವುದೇ ಒಂದು ಫೋನ್ ಬಂದಂಥ ಸಂದರ್ಭದಲ್ಲಿ ನನ್ನ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ನೇರವಾಗಿ ಬರುವಂಥ ಕೆಲಸವನ್ನು ಮಾಡಿದ್ದೇನೆ. ಅತ್ಯಂತ ಸಂತೋಷ ಆಗಿದೆ. ಬಹುಶಃ 80 ಜೋಡಿಗಳಿಗೆ ಮದುವೆಗಳನ್ನು ಮಾಡಿಸ್ತಕ್ಕಂಥ ಪುಣ್ಯ ಕೆಲಸದಲ್ಲಿ ನನಗೆ ಭಾಗಿಯಾಗೋದಕ್ಕೆ ಅವಕಾಶವನ್ನು ಕೊಟ್ಟಂಥ ವೀರೇಂದ್ರ ಹೆಗ್ಗಡೆಯವರಿಗೂ ಮತ್ತು ಶ್ರೀಮತಿಯವರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾರೆ. ನಮಸ್ಕಾರ. ಇದೀಗ ಕ್ಷೇತ್ರದ ಮುಖ್ಯ ಅತಿಥಿಗಳಿಗೆ ಪೂಜ್ಯ ಕಾವಂದ್ರಿಂದ ಗೌರವ ಸಮರ್ಪಣೆ. ಶ್ರೀಮತಿ ರಾಣಿ ಶ್ರೀನಿವಾಸ್ ರೆಡ್ಡಿಯವರು 25 ತಾಳಿ, ಶ್ರೀ ಅನಂತರಾಮ್ ಅವರು 200 ಹೂವಿನ ಹಾರವನ್ನು, ಸುರೇಶ್ ಬಾಬು ಶ್ರೀನಾಥ್ ರೆಡ್ಡಿಯವರು 101 ಸೀರೆ ಹಾಗೂ ಪಂಚಶಲ್ಯವನ್ನು, ಶ್ರೀಮತಿ ಗೌರಮ್ಮ ಮುನಿಯಪ್ಪ ಬೆಂಗಳೂರು ಇವರು 11 ತಾಳಿಯನ್ನು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ ಎಂಬುದಾಗಿ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಅವರಲ್ಲಿ, ಅವರ ಕುಟುಂಬಸ್ಥರಲ್ಲಿ, ಮುಖ್ಯ ಅತಿಥಿಗಳಲ್ಲಿ ಹಾಗೂ ದಾನಿಗಳೆಲ್ಲರಲ್ಲಿ ಕೂಡ ನಾವು ವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ತಾವುಗಳು ಮುಖ್ಯ ಅತಿಥಿಗಳೊಂದಿಗೆ, ಪೂಜ್ಯರೊಂದಿಗೆ ವಧುವರರಿಗೆ ಮಾಂಗಲ್ಯ ವಿತರಣೆಯನ್ನು ಮಾಡಬೇಕು ಎಂಬುದಾಗಿ 1972ನೇ ಇಸ್ವಿಯಲ್ಲಿ ಸಮಾಜಕ್ಕೆ ಒಂದು ಆದರ್ಶವಾಗಿ 13,000
ಜೋಡಿಗಳ ಶ್ರೀ ದೀಪಕ್ ಡಿ ಮುರ್ಕುಂಬಿ ಬೆಂಗಳೂರು, ಶ್ರೀ ಕೆ ಬಸವರಾಜ ರೆಡ್ಡಿ, ಶ್ರೀ ಸಿಂಧು, ಶ್ರೀ ತೇಜೋನಿಧಿ MR, ಶ್ರೀ ರಾಹುಲ್ ಗೋಪಾಲ್ R, ಶ್ರೀ ಕೀರ್ತಿ N, ಶ್ರೀ ಗೋಪಾಲಕೃಷ್ಣ ಮತ್ತು ಯಮುನಾ, ಶ್ರೀ ವಂಶಿತ್ V, ಶ್ರೀಮತಿ ಪುಷ್ಪಲತಾ ಇವರು ತಲಾ ಒಂದು ತಾಳಿಯನ್ನು ಹಾಗೂ ಸೀರೆಯನ್ನು ಈ ಒಂದು ಒಳ್ಳೆಯ ಕಾರ್ಯಕ್ಕೆ ನೀಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀ GN ಪ್ರಭಾಕರ್ ಮೈಸೂರು ಇವರು 50,000 ರೂಪಾಯಿಯನ್ನು, ಶ್ರೀ HS ದೇವರಾಜ್ ಅವರು 25 ಸೀರೆ ಒಂದು ಧೋತಿಯನ್ನು, ಶ್ರೀ ವಿನೋದ್ ಕುಮಾರ್ ಬೆಂಗಳೂರು 5 ಶ್ರೀಮತಿ ನಾಗವೇಣಿ ಜಯಶಂಕರ್ ಇವರು ಚಿಕ್ಕಮಗಳೂರಿನವರು 5,001 ರೂಪಾಯಿಯನ್ನು, ಶ್ರೀಮತಿ ಶ್ರೀದೇವಿ ರಮೇಶ್ ಬೆಂಗಳೂರು ಇವರು 5,000 ರೂಪಾಯಿಯನ್ನು, ಶ್ರೀ ಮಂಜೇಗೌಡ ಹಾಸನ ಇವರು 7 ಸೀರೆಗಳನ್ನು, ಶ್ರೀ ನರಸಿಂಹ 3,000 ರೂಪಾಯಿಯನ್ನು, ಶ್ರೀಮತಿ ರಜನಿ ಗಂಗಾಧರ ಇವರು 7 ಸೀರೆಯನ್ನು ಈ ಒಂದು ಉಚಿತ ಸಾಮೂಹಿಕ ವಿವಾಹಕ್ಕೆ ದೇಣಿಗೆಯಾಗಿ ನೀಡಿದ್ದಾರೆ. ಪರಮ ಪೂಜ್ಯ ಹೆಗ್ಗಡೆ ಅವರು ಇವರೆಲ್ಲರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಎಂಬುದಾಗಿ ತಿಳಿಸಬೇಕು ಎಂಬುದಾಗಿ ಸೂಚಿಸಿದ್ದಾರೆ. ಇವರೆಲ್ಲರಿಗೆ ನಾವು ಅತ್ಯಂತ ಆಭಾರಿಗಳಾಗಿದ್ದೇವೆ ಎಂಬುದಾಗಿ ಮತ್ತೊಮ್ಮೆ ಸೂಚಿಸ್ತಾ ಇದ್ದಾರೆ. ಈ ಬಾರಿಯ ವಿಶೇಷ ಚಿ ವಿನಾಯಕ ರಾಮಚಂದ್ರ ಅಥಣಿ ತಾಲೂಕಿನವರು ಬೆಳಗಾವಿ ಜಿಲ್ಲೆ MBA ಪದವೀಧರರಾಗಿ ಬಹಳ ಉನ್ನತ ಹುದ್ದೆಯ ಉದ್ಯೋಗಿಯಾಗಿದ್ದಾರೆ. ಚಿಸೋ ರಿಚಿಕಾ ದೇವ್ ಅವರು ನಾಗಾಲ್ಯಾಂಡ್ ರಾಜ್ಯದವರು. ಅವರು ಕೂಡ MCOM ಉನ್ನತ ಪದವೀಧರರಾಗಿ ಉನ್ನತ ಸ್ಥಾನದಲ್ಲಿ ಕೆಲಸದಲ್ಲಿದ್ದಾರೆ. ವಿನಾಯಕ ರಾಮಚಂದ್ರ ಅವರು ಹೇಳ್ತಾರೆ, ನನ್ನ ಜೀವನಕ್ಕೆ ನನ್ನ ಬೆಳವಣಿಗೆಗೆ ಮಂಜುನಾಥ ಸ್ವಾಮಿಯ ಅನುಗ್ರಹ ತುಂಬಷ್ಟು ಇದೆ. ಹಾಗಾಗಿ ನನ್ನ ವಿವಾಹ ಕೂಡ ಧರ್ಮಸ್ಥಳದಲ್ಲಿಯೇ ಆಗಬೇಕು. ಅದು ಉಚಿತ ಸಾಮೂಹಿಕ ವಿವಾಹದ ಸರಳ ಸಜ್ಜನಿಕೆಯ ಮದುವೆಯ ಸಂಭ್ರಮದಲ್ಲಿ ನಾನು ಭಾಗಿಯಾಗಬೇಕು ಅಂತ ಹೇಳುವಂಥ ಆಶಯವನ್ನು ತೋರಿದ ಕಾರಣ ಈ ದಿನದ ವಿಶೇಷ ಜೋಡಿಯಾಗಿ ಈ ಜೋಡಿ ಮೂಡಿಬಂದಿದೆ.
ಕ್ಷೇತ್ರದ ಧೀಶಕ್ತಿಯಾಗಿ ನಮ್ಮ ಅನ್ನದಾತರಾಗಿ ಸಮಾಜಮುಖಿ ಕಾರ್ಯಗಳ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಾ ಮಂಜುನಾಥ ನಮಃ. ನೀವೆಲ್ಲರೂ ನಿಮ್ಮ ನಿಮ್ಮ ಇಷ್ಟ ದೇವರು, ಗ್ರಾಮ ದೇವರು, ಮನೆ ದೇವರನ್ನು ಸ್ಮರಿಸಿಕೊಳ್ಳಿ. ನಮ್ಮ ಇಂದಿನ 53ನೇ ವರ್ಷದ ಸಾಮೂಹಿಕ ವಿವಾಹಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಟಿ.ಬಿ. ಜಯಚಂದ್ರ ಅವರೇ ಮತ್ತು ಇತರ ಎಲ್ಲ ದಾನಿಗಳೇ ಮತ್ತು ಆಗಮಿಸಿದ ವಧುವರೇ ಮತ್ತು ಅವರ ಕುಟುಂಬದ, ನಾನು ವಿಶೇಷವಾಗಿ ಹೇಳೋದಾದರೆ ಶ್ರೀ ಟಿ.ಬಿ. ಜಯಚಂದ್ರ ಅವರನ್ನು ಯಾರು ಅಂತ ಹೇಳೋದಿಲ್ಲ, ಅವರು ನಮ್ಮವರೇ. ಅಷ್ಟು ವರ್ಷದವರ ಪರಿಚಯ ಇದೆ ಮತ್ತು ಬಹಳ ಸಾತ್ವಿಕರು ಅವರು, ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ ಅವರು. ನಾವು ಇಲ್ಲಿ ಬರಬೇಕು ಅಂತ ಹೇಳಿದ ತಕ್ಷಣ ಅನೇಕ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಇಲ್ಲಿ ಬಂದಿದ್ದಾರೆ. ಇವತ್ತು ನಿಮಗೆಲ್ಲ ಹರಿಸಲಿಕ್ಕೆ ಅಂದರೆ ತುಂಬ ಸಂತೋಷ ಆಗಿದೆ ನನಗೆ. ಅವರು ಸರ್ಕಾರದ ಪರವಾಗಿ ನಿಮಗೆಲ್ಲ ಆಶೀರ್ವದಿಸಿದ್ದಾರೆ ಮತ್ತು ಅವರು ಹೇಳಿದರು ಅನೇಕ ಕಾನೂನುಗಳನ್ನು ತಂದು ಸರಳ ವಿವಾಹಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂದಿದೆ ಅಂತ. ಅದು ನಿಜವಾಗಿಯೂ ನಮ್ಮ ಕ್ಷೇತ್ರದಲ್ಲಿ 1972ನೇ ಇಸವಿಯಲ್ಲಿ ಹೇಗೆ ಪ್ರಾರಂಭ ಆಯಿತು ಅಂತ ನಿಮಗೆಲ್ಲ ಕುತೂಹಲ ಇರ್ಬೋದು. ಮುಖ್ಯವಾಗಿ ಒಂದು ದಿವಸ ನಾನು ಕೂತಿದ್ದಾಗ ಒಬ್ಬಳು ಮಹಿಳೆ ಬಂದು ತನ್ನ 2 ಮಕ್ಕಳು ಮದುವೆಯಾಗಿ ಜೀತದಾಳುಗಳಾಗಿ ದುಡಿಯುತ್ತಿದ್ದಾರೆ ಅಂತಂದು. ಆವಾಗ ಜೀತದಾಳುಗಳು ಭಾಳ ಸಮಸ್ಯೆ ಇತ್ತು. ಜೀತದ ಆಳುಗಳನ್ನು ಬಿಡಿಸುವಂಥ ಮದುವೆ ಆದ ತಕ್ಷಣ ಕೊಟ್ಟ ಹುಡುಗಿರೆ ಯಾವುದು ಅಂತಂದರೆ ಹೋಗಿ ಅವರಿಗೆ ಮನೇಲಿ ದುಡಿಯಿಂದ ಯಾಕೆ ಮಾಡಬೇಕು, ಅಷ್ಟು ಅದ್ದೂರಿಗೆ ಮಾಡಬೇಕು ಅಂತ ಕೇಳಿದರೆ ಅದು ಸಾಮಾಜಿಕವಾಗಿ ನಮಗೆ ಅಂತಸ್ತು ಮತ್ತು ಗೌರವ ದೊರಕುವಂಥದ್ದು. ಇಂಥ ಮದುವೆ ಇಷ್ಟು ರೀತಿಯಲ್ಲಿ ಆದರೆ ಮಾತ್ರ ನಮಗೆ ಗೌರವ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಕ್ಷಣ ನನಗೆ ಹೊಡೆದದ್ದು ನಾವೇ ಯಾಕೆ ಮದುವೆ ಏರ್ಪಡಿಸಬಾರ್ದು ಅಂಥೇಳಿ. ಹಾಗೆ ತಕ್ಷಣ ನಾವು ಆ ವರ್ಷವೇ 72ನೇ ಇಸವಿಯಲ್ಲಿ ಪ್ರಾರಂಭ ಮಾಡಿದೆವು. ಮೊದಲನೇ ವರ್ಷವೇ 88 ಮದುವೆ ಬಂತು. 88 ಮದುವೆ ಈಗ ಬಂದದಕ್ಕಿಂತಲೂ 4 ಮದುವೆ ಜಾಸ್ತಿ. ಹಾಗಾಗಿ ಆಗ ಸಮಾಜದ ಅಂತರಂಗಗಳನ್ನು ಗೊತ್ತಾಯಿತು ಮತ್ತು ನಿಜವಾಗಿ ಆಗ ಬಡತನ ಜಾಸ್ತಿ ಇತ್ತು. ನಾವಿಲ್ಲಿ ವಿವಾಹ ಏರ್ಪಡಿಸಿದಾಗ ಎಲ್ಲರೂ ಬಂದರು, ವಿವಾಹ ಆದರು. ಮತ್ತು ಮುಂದಿನ ವರ್ಷ 3 ವರ್ಷದಲ್ಲಿ 75ನೇ ಇಸವಿಯಲ್ಲಿ 484 ಮದುವೆ. ಚಪ್ಪರ ವಿಸ್ತರಿಸಿದಷ್ಟು ಇನ್ನಷ್ಟು ವಿಸ್ತಾರ ಎಷ್ಟು ಮಾಡಿದರೂ ಸಾಲದು. 350, 355, 455, 484 ಮದುವೆ ಅಂತಂದರೆ ನೀವು ಯೋಚನೆ ಮಾಡಿ ಎಷ್ಟು ದೊಡ್ಡ ಜಾಗ ಬೇಕಾಗಿದ್ದು, ಎಷ್ಟು ಜನ ಅದಕ್ಕೆ ಸಿಬ್ಬಂದಿ ಬೇಕು. ನಮ್ಮ ಊರವರೆಲ್ಲ ಮತ್ತು ಎಲ್ಲ ನಮ್ಮ ಬೇರೆ ಸಮಾಜದ ಮುಖಂಡರೆಲ್ಲ ಸೇರಿ ಅದನ್ನು ಭಾಳ ಚೆನ್ನಾಗಿ ಆವಾಗ ನಿಭಾಯಿಸಿದರು. ಅಂತೂ ಈಗ ಈ ಮದುವೆ ಭಾಳ ಜನಪ್ರಿಯವಾಗಿದೆ. ಎಲ್ಲ ದೇವಸ್ಥಾನಗಳಲ್ಲಿ ಮತ್ತು ಎಲ್ಲ ಕಾರ್ಯಕ್ರಮಗಳಿದ್ದು ಭಾಳ ಪವಿತ್ರ ಕಾರ್ಯಕ್ರಮ ಅಂತ ನಡೆದರೆ ಇಲ್ಲಿ ಕಡಿಮೆ ಆಗಿದೆ. ಈಗ ಮುಖ್ಯವಾಗಿ ಭಾಳ ವಿಶೇಷವಾಗಿ ಇವತ್ತು ನಮ್ಮಿಂದೊಂದು ಸಣ್ಣ ತಪ್ಪಾಗಿದೆ ಅಂತಂದರೆ ಶನಿವಾರ ದಿವಸ ಮದುವೆ ಮಾಡೋದಿಲ್ಲ ಅಂತ ಹೆಚ್ಚಿನ ಕಡೆಯಲ್ಲಿ. ನಮಗದು ಗೊತ್ತಿರಲಿಲ್ಲ. ನಾವು ಮುಹೂರ್ತ ಮಾತ್ರ ನೋಡೋದು, ದಿವಸ ನೋಡೋದಿಲ್ಲ. ಆದರೆ ಶನಿವಾರ ಅಲ್ಲದೇ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಬರ್ಬೋದು ಅನ್ನೋ ಮಾತನ್ನು ಯಾರೋ ಹೇಳಿದರು. ಹಾಗಾಗಿ ಮೊದಲು ನಾನು ನಿಮ್ಮೆಲ್ಲರಿಗೂ ಕೂಡ ತುಂಬ ವಿಷಾದಿಸ್ತೇನೆ. ನಾವು ಶನಿವಾರ ಮುಂದಿನ ವರ್ಷದಿಂದ ಶನಿವಾರ ಮದುವೆ ಇಟ್ಕೊಳ್ಳೋದಿಲ್ಲ. ಅದು ಗೊತ್ತಿಲ್ಲ ನಮಗೆ, ಶನಿವಾರ ಇಟ್ಕೊಳ್ಬಾರ್ದು ಅಂತ ಗೊತ್ತಿಲ್ಲ. ನಾವು ಮುಹೂರ್ತ ಮಾತ್ರ ಮುಹೂರ್ತಕ್ಕೆ ಪ್ರಾಶಸ್ತ್ಯ ಇರೋದು, ಮುಹೂರ್ತಕ್ಕೆ ಬೆಲೆ ಇರೋದು. ಹಾಗೆ ಮುಹೂರ್ತಕ್ಕೆ ನಾವು ಮಾಡಿದೆವು. ಈ ಮುಹೂರ್ತ ಭಾಳ ಶ್ರೇಷ್ಠವಾದ, ಎಲ್ಲರೂ ಒಂದು ತಿಳ್ಕೊಳ್ಳಿ, ಇದು ಭಾಳ ಶ್ರೇಷ್ಠವಾದ ಮುಹೂರ್ತ. ಈ ಮುಹೂರ್ತ ಈ ಮುಸ್ಸಂಜೆ ಸಮಯದಲ್ಲಿ ಅದು ಗೋಧೂಳಿಯಿಂದ, ಗೋವುಗಳು ಮನೆಗೆ ಬರುವಾಗ ಹೇಗೆ ಅದರ ಕಾಲಿನ ಧೂಳು ಬರುತ್ತೆ, ಅದನ್ನು ಗೋಧೂಳಿಯಿಂದ ಇರ್ತಾರೆ. ಆ ಗೋಧೂಳಿ ಲಗ್ನದಲ್ಲಿ ಆದ ಮದುವೆ ಅತ್ಯಂತ ಒಳ್ಳೆಯ ಮುಹೂರ್ತ, ಯಶಸ್ವಿ ಮುಹೂರ್ತ ಅಂತೇಳಿ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಇಲ್ಲಿ ಆದ ಮದುವೆಯಲ್ಲಿ ಎಲ್ಲಿ ಕೂಡ ಮದುವೆಗಳ ಸಮಸ್ಯೆಗಳು ಉದ್ಭವ ಆಗಲಿಲ್ಲ. ಎಷ್ಟೋ ಜನ ಮೊದಲು ಸಾಮೂಹಿಕ ಮದುವೆಯಲ್ಲಿ ಆದರೆ ಏನು ಸಮಸ್ಯೆ ಅಂತ ತಿಳ್ಕೊಂಡಿರ್ತಾರೆ. ಏನು ಸಮಸ್ಯೆ ಆಗಲಿಲ್ಲ, ಎಲ್ಲಿ ಕೂಡ ಸಮಸ್ಯೆಗಳು ಬರಲಿಲ್ಲ, ಎಲ್ಲಿ ಕೂಡ ವಿಚ್ಛೇದನ ಸಮಸ್ಯೆ ಅಥವಾ ಸಮಸ್ಯೆಗಳು ಬರಲಿಲ್ಲ. ಒಂದು ತಮಾಷೆ ನಡೀತಾ ಇಲ್ಲ, ಪ್ರೆಸ್ನವ್ರಿಗೆ ಹೇಳ್ತಾ ಇರ್ತೇನೆ ನಾನು ಹೆಚ್ಚಾಗಿ. ನಮ್ಮ ಮದುವೆಯ ಒಂದು ಮದುವೆಯಲ್ಲಿ ನಿಶ್ಚಯ ಆಗಿ ಮದುವೆ ಮುಹೂರ್ತ ನಿಶ್ಚಯ ಇನ್ನೇನು ಒಂದು 2 ತಾಸು ಇದೆ ಅಂತ ಅನ್ನುವಾಗ ಒಬ್ಬ ಬಂದು ಸ್ವಾಮಿ ನನ್ನ ಮಗಳನ್ನು ಯಾರಿಗೆ ಕೊಡ್ತಾ ಇದ್ದಾನೆ, ಆ ಹುಡುಗ ಇನ್ನೊಂದು ಮೊದಲೇ ಮದುವೆ ಆಗಿದೆ ಅವನಿಗೆ ಅಂತೇಳಿ. ನಮಗೆ ಭಾಳ ಆಶ್ಚರ್ಯ ಇದೆ. ಮತ್ತು 2ನೇ ಮದುವೆಗೆ ಇಲ್ಲಿ ಅವಕಾಶ ಇಲ್ಲ, ಅದು ಹೇಳಬೇಕು, ಸತ್ಯ ಹೇಳಬೇಕಿತ್ತು, ಅವ್ರು ಸುಳ್ಳು ಹೇಳಿದ ಅಂತೇಳಿ. ಅವನಿಗೆ ಕೇಳಿದ ಹೌದು ಸ್ವಾಮಿ ಅಂತಂದ. ಹಾಗಾದರೆ ಈ ಮದುವೆ ತಡಿ ನಿಲ್ಲಿಸಿ, ಈ ಮದುವೆ ಆಗಬಾರ್ದು ಮದುವೆ ನಿಲ್ಲಿಸಿದೆವು. ನಿಲ್ಲಿಸಿದ ತಕ್ಷಣ ಒಬ್ಬ ಅದೇ ಊರಿನವನು, ಅದೇ ಗ್ರಾಮದವನು ಬಂದು ನಾನು ಮದುವೆ ಆಗ್ತೀನಿ ಸ್ವಾಮಿ ಮಾಡೋಣ ಅಂತ.
ನಮಗೆ ಭಾಳ ಆಶ್ಚರ್ಯ ಕಾದಿತ್ತು. ಯಾಕೆಂದರೆ ಅಂಥ ಒಬ್ಬ ವ್ಯಕ್ತಿ ಇದ್ದಾನೆ, ತ್ಯಾಗ ಮಾಡಲಿಕ್ಕೆ ರೆಡಿ ಇದ್ದಾನೆ ಅಂತೇಳಿ ಅವರ ಮನೆಯವ್ರನ್ನ ಕರೆದು ಕೇಳಿ, ನೋಡಿ ಈ ಹುಡುಗ ಇವನು ಮದುವೆ ಆಗ್ತಾನೆ ಅಂತೇನು, ಒಳ್ಳೆ ಹುಡುಗರು, ಒಳ್ಳೆ ಸಂಬಂಧವೋ, ಒಳ್ಳೆ ಮನೆತನವೋ ಏನು ಅಂತ ಹೇಳಿದ್ದು. ಅವ್ರು ನಮಗೆ ಗೊತ್ತು, ಆ ಮನೆತನ ಗೊತ್ತು, ಆ ವ್ಯಕ್ತಿ ಗೊತ್ತು, ಅವರ ಕುಟುಂಬ ಗೊತ್ತು, ಒಳ್ಳೆಯವರು, ಏನು ಸಮಸ್ಯೆ ಇಲ್ಲ ಅವರ ಹತ್ರ ಅಂತಂದು ಹೇಳಿದರು. ಹಾಗೆ ಹೇಳಿದ ಕ್ಷಣ ಆ ಮದುವೆ ನಡೆದೇ ಹೋಯಿತು. ಭಾಳ ವಿಶೇಷ ಅಂದರೆ ಮಂಜುನಾಥ ಸ್ವಾಮಿ ಸನ್ನಿಧಿ ನಿಶ್ಚಯದ ಮದುವೆ ನಿಲ್ಲಿಲ್ಲ ಅನ್ನೋದು ನಮಗೆಲ್ಲ ಭಾಳ ಸಂತೋಷದ ವಿಷಯ. ಹಾಗಾಗಿ ಇಂತಹ ಅನೇಕ ಸಂದರ್ಭಗಳು ನಮಗಿದ್ದು. ಇಲ್ಲಿ ನಾನು ಹೇಳ್ತಿದ್ದೆ ಯಾವಾಗಲೂ, ಇನ್ನು ಮುಂದೆ ಮದುವೆ ಆದಾಗ ಏನೋ ಸಮಸ್ಯೆಗಳು ನಮ್ಮ ಹತ್ರ ಇಷ್ಟವರೆಗೆ ಸಮಸ್ಯೆಗಳು ಬಂದರೆ ಯಾರು ಬಂದು ಸ್ವಾಮಿ ನಮಗೆ ಹೆಣ್ಣಿನ ಸಮಸ್ಯೆ ಆಗಿದೆ, ಗಂಡಿನ ಸಮಸ್ಯೆ ಆಗಿದೆ, ಸ್ವಲ್ಪ ಪಂಚಾಯತಿಗೆ ಮಾಡಿ ರಾಜಿ ಮಾಡಿಸಿ ಅಂತ ಹೇಳೋದು ಯಾವ ಸಂದರ್ಭ ಇಲ್ಲಿ ಬರಲಿಲ್ಲ. ಅದರ ಅರ್ಥ ಎಲ್ಲರೂ ಸುಖವಾಗಿದ್ದಾರೆ ಅಂತ ತಾನೆ, ಎಲ್ಲರೂ ಸುಖವಾಗಿ ನೆಮ್ಮದಿಯಾಗಿದ್ದಾರೆ ಅಂತ ನಮಗೆ ಭಾಳ ಸಂತೋಷದ ವಿಷಯ. ಇನ್ನು ದಾನಿಗಳು, ನಾವು ಈ ಮದುವೆ ನಿಶ್ಚಯ ಆದಮೇಲೆ ದಾನಿಗಳು ತಾನು ಮುಂದೆ ಅಂತೇಳಿ ದಾನ ಮಾಡಲಿಕ್ಕೆ ಬಂದರು. ಎಷ್ಟೋ ಜನ ತಾಳಿ ಕೊಟ್ಟಿದ್ದಾರೆ, 100 ತಾಳಿ ಕೊಟ್ಟವರಿದ್ದಾರೆ. ಅದೇ ರೀತಿಯಲ್ಲಿ ಮಾಂಗಲ್ಯದ ಜೊತೆಗೆ ಅನೇಕ ಸೀರೆಗಳನ್ನು ಕೊಟ್ಟಿದ್ದಾರೆ, ಪಂಚಗಳನ್ನು ಕೊಟ್ಟಿದ್ದಾರೆ, ಅನೇಕ ರೀತಿಯಿಂದ ಇಲ್ಲಿ ದಾನವನ್ನು ಮಾಡಿದ್ದಾರೆ. ಅವರು ಇಂತಹ ದಾನ ಮಾಡುವಾಗ ಇವತ್ತು ಒಬ್ಬರು ಬಂದರು, ನಾವು ಉಡುಗಿರೆ ನಾವು 2,000 ರೂಪಾಯಿ ಉಡುಗಿರೆ ನಮ್ಮ ಒಬ್ಬ ವ್ಯಕ್ತಿ ಕೊಟ್ಟು ನಡೆದ ದುಡ್ಡು ಬೇಡ, ನಾವೇ ಉಡುಗಿರೆ ಕೊಡ್ತೇವೆ, ನಮಗೆ ಅಷ್ಟಾದರೂ ಅವಕಾಶ ಕೊಡಿ ಅಂತ. ಅದು ಕೂಡ ಅವರು ಯಾರಾದರೂ ವಹಿಸ್ಕೊಡ್ತಿದ್ರು. ಅಂದರೆ ಅಷ್ಟು ಈ ಸಾಮೂಹಿಕವಾದ ಬಗ್ಗೆ ಸಂತೋಷ ವ್ಯಕ್ತಪಡಿಸ್ತಾರೆ ಮತ್ತು ಭಾಳ ಧನ್ಯತೆಯನ್ನು ಮಾಡ್ತಾರೆ ಅಂತ ಹೇಳಿ ಅವರೆಲ್ಲರಿಗೂ ಶುಭವನ್ನು ಹಾರೈಸಿ, ಯಾರ್ಯಾರು ದಾನಿಗಳಲ್ಲಿ ಕುಳಿತಿದ್ದಾರೋ, ಯಾರು ದಾನ ಮಾಡಿದವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಧನ್ಯವಾದ. ನಿಮಗೆ ಸ್ವಾಮಿ ಅಂಜನಾಥ ಸ್ವಾಮಿ ಅನುಗ್ರಹ ಇರಲಿ. ಮುಂದೆ ಕೂಡ ಇಂತಹ ಒಳ್ಳೆಯ ಕೆಲಸಗಳಿಗೆ ಸದಾ ನಿಮ್ಮ ಹಸ್ತ ಮುಕ್ತವಾಗಿರಲಿ ಅಂತೇಳಿ ನಾನು ಹಾರೈಸ್ತೇನೆ. ಮತ್ತು ಇದರಲ್ಲಿ ಈ ಸಾಮೂಹಿಕ ಒಂದು ದುಂದುವೇಷ ಮಾಡಬಾರ್ದು ಅಂತ, ಇಲ್ಲಿಂದ ಹೋದ ಮೇಲೆ ಪಾರ್ಟಿ ಅಂತೇಳಿ ಹೀಗೆಲ್ಲ ಒಂದು ಮಾಡಿದ್ದಾರೆ. ಮದುವೆ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಮದುವೆ ಮುಂದೆ ನಿಶ್ಚಿತಾರ್ಥಕ್ಕೆ ಮದುವೆ ಮಾಡಿಬಿಡ್ತಾರೆ. ನಮ್ಮ ಉಡುಪಿಯಲ್ಲಿ ಒಬ್ಬರು ಬಂದು ಸ್ವಾಮಿ ನಿಶ್ಚಿತಾರ್ಥಕ್ಕೆ ಭಾಳ ದೊಡ್ಡ ಪಾರ್ಟಿ ಮಾಡ್ತಾರೆ, ಮದುವೆ ಖರ್ಚು ಆಗೋದಿಲ್ಲ ಅಂಥೇಳಿ ಎಲ್ಲ ಮದ್ಯಪಾನ ಮತ್ತು ಮೋಜು ಇದೆಲ್ಲ ಮೊದಲೇ ಪ್ರಾರಂಭ ಆಗಿದೆ. ನಾವು ಅವರಿಗೆ ಅಲ್ಲಿ ಆ ಭಾಗದಲ್ಲಿ ವಿಶೇಷವಾಗಿ ನಾವು ಪ್ರಯತ್ನ ಮಾಡಿ ನಿಶ್ಚಿತಾರ್ಥಕ್ಕೆ ಮೋಜು ಮಾಡಬಾರ್ದು, ಪಾರ್ಟಿ ಅಂತೇಳಿ ಮದ್ಯಪಾನ ಮಾಡೋದು ಭಾಳ ಪ್ರಚಾರ ಮಾಡ್ತಾ ಇದ್ದೇವೆ. ಆದರೂ ಒಂದು ನನ್ನ ಕೇಳಿಕೆ ಏನಂದರೆ, ಇದು ಹೋದ ಮೇಲೆ ಸರಳವಾಗಿ ಆಗಿದ್ದೀರಿ, ಇದರ ಅರ್ಥ ನಿಮ್ಮ ದುಡ್ಡು ಉಳಿಸಿ ನೀವೇ ತಿನ್ನು ಅನುಭವಿಸಿದ್ದು. ಇದನ್ನು ಎಲ್ಲರೂ ಹೋಗಿ ಮದ್ಯಪಾನಕ್ಕೆ ಅಥವಾ ಹೋಟೆಲಿಗೆ ಇದಕ್ಕೆ ಖರ್ಚು ಮಾಡಬೇಡಿ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ನಾನು ಕೇಳಿಕೊಂಡು, ಈ ಸರಳ ವಿವಾಹಕ್ಕೆ ಸಹಾಯ ಮಾಡಿದ ಎಲ್ಲರಿಗೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮಕ್ಕೆ ಒಪ್ಪಿ ಬಂದು ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದಂಥ ಶ್ರೀಮನ್ ಡಿ.ಪಿ. ಜಯಚಂದ್ರ ಅವರಿಗೆ ನಮ್ಮ ಕ್ಷೇತ್ರ ಪರವಾಗಿ ಧನ್ಯವಾದಗಳು ಹೇಳ್ತಾ, ಮತ್ತೊಮ್ಮೆ ಅವರು ನಮಗೆ ಹೊಸಬರಲ್ಲ, ಅವರಿಗೆ ಧನ್ಯವಾದಗಳು ಕೂಡ ನಾನು ಕೊಡುವ ತಪ್ಪು ಆಗುತ್ತೆ. ಯಾಕೆ ನಮ್ಮವರಾದ್ದರಿಂದ ಅವರಿಗೆ ಧನ್ಯವಾದ ಕೊಡುವಾರ, ಆದರೂ ಔಪಚಾರಿಕವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನೀನು ಬಂದದ್ದು ಭಾಳ ಸಂತೋಷ ಆಯಿತು ಅಂತ ಸಂತೋಷ ವ್ಯಕ್ತಪಡಿಸ್ತೇನೆ. ಎಲ್ಲ ರೀತಿಯಲ್ಲಿ ಅವರಿಗೆ ದೇವರ ಅನುಗ್ರಹ ಇರಲಿ, ಮುಂದೆ ಉಜ್ವಲವಾದ ಭವಿಷ್ಯ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಅವರಿಗೂ ನಿಮ್ಮ ಎಲ್ಲರಿಗೂ ಈಗ ಮದುವಾರು ಇದು ಬಂದು ಅನೌನ್ಸ್ ಮಾಡ್ತೇವೆ. ಪಾಲಕಾಗುತ್ತೆ, ಮುಹೂರ್ತಕ್ಕಾಗುವಾಗ ಹೇಳ್ತಾರೆ, ಜ್ಯೋತಿಷ್ ನಮ್ಮ ಬ್ರಾಹ್ಮಣರು ಮಂತ್ರ ಹೇಳ್ತಾರೆ. ಮಂತ್ರ ಹೇಳುವಾಗ ನೀವು ತಾಳಿ ಕಟ್ಟಿ ಮತ್ತು ಮದುವೆ ಕಾರ್ಯಕ್ರಮವನ್ನು ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಮಾಡಬಹುದು ಅಂತ ಹೇಳ್ತಾ, ಎಲ್ಲರಿಗೂ ಉಜ್ವಲವಾದ ಭವಿಷ್ಯದಲ್ಲಿ ನಮ್ಮ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಮತ್ತು ಎಲ್ಲ ರೀತಿಯಿಂದಲೂ ನಿಮಗೆ ಧರ್ಮಸ್ಥಳ ಮದುವೆಯಾದ ಧನ್ಯತೆ ಇರಲಿ ಅಂತ ಪ್ರಾರ್ಥಿಸ್ತಾ, ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಪ್ರತಾಪ್ ನಾಯಕರು ಬಂದರೆ, ಅವರು ಎಲ್ಲ ಕಾರ್ಯಕ್ರಮ ಧರ್ಮಸ್ಥಳದ ಯಾವುದೇ ಕಾರ್ಯಕ್ರಮ ಅವರು ತಪ್ಪಿಸೋದಿಲ್ಲ, ಎಲ್ಲ ಕಾರ್ಯಕ್ರಮ ಬಂದೇ ಬರ್ತಾರೆ. ಅದಕ್ಕಾಗಿ ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ, ಕುಟುಂಬದವರಿಗೆ ಕೂಡ ಧರ್ಮಸ್ಥಳದ ಸ್ವಾಮಿ ಅನುಗ್ರಹ ಇರಲಿ, ಉಜ್ವಲವಾದ ಭವಿಷ್ಯ ಇರಲಿ, ನೆಮ್ಮದಿ ಇರಲಿ, ಶಾಂತಿ ಇರಲಿ ಅಂತ ಹೇಳ್ತಾ, ನಮ್ಮ ಊರವರು ಭಾಳ ಬಂದಿದ್ದಾರೆ, ಜಾತಿಯವರು ಒಂದೊಂದು ಜಾತಿಗೆ ಒಬ್ಬೊಬ್ಬರು ನಾಯಕರಾಗಿ ಲೀಡರ್ ಆಗಿದ್ದಾರೆ. ಆಯಾ ಗುಂಪನ್ನು ಅವರೇ ಸುಧಾರಿಸಿಕೊಳ್ತಾರೆ. ಇಲ್ಲಿ ತುಂಬ ಜಾತಿಯವರು ಇದೆ. ಇಲ್ಲಿ ಅವರು ಸುಮಾರು 17 ಜಾತಿಯವರು ಇಲ್ಲಿ ಬಂದಿದ್ದಾರೆ. 17 ಜಾತಿಯವರಿಗೆ ಬೇಕಾದಂಥ ಎಲ್ಲ ಅಂತರ್ಜಾತಿ ವಿವಾಹ ಈ ಸಲ 33 ಅಂತರ್ಜಾತಿ ವಿವಾಹ ಆಗಿದೆ.
ಮೊದಲು 1-2 ಬಂದಾಗ ಬಹಳ ವಿಶೇಷ ಅನಿಸ್ತಿತ್ತು ನಮಗೆ. ಇವತ್ತು 33 ಅಂತರ್ಜಾತೀಯ ಆಗಿದೆ. ಯಾರಾದರೂ ಬಂದು ನನಗೆ ಹೇಳ್ತಾರೆ, ಸ್ವಾಮಿ ನಮ್ಮ ಮಗಳು ಇಂಥ ಅಂತರ್ಜಾತೀಯ ಆಗ್ತಾರೆ. ನನಗೆ ಹೇಳಿದರೆ ಕಳೆದ 60 ವರ್ಷದಿಂದ ಸಿನಿಮಾದಲ್ಲಿ ಇದೇ ಬಂದದ್ದು. ಅಂದರೆ ಗಂಡು ಹೆಣ್ಣು ಪ್ರೀತಿ ಮಾಡಿ ಮದುವೆ ಆಗಿದ್ದರೆ ಜಾತಿಯ ವಿಷಯವೇ ಬರಲಿಲ್ಲ. ಈಗ ನೀವು ಈ ಮಾತು ಯಾಕೆ ಹೇಳ್ತೀರಿ? ನಮ್ಮ ತಲೆ ತುಂಬ ಸಿನಿಮಾದವರು ತುಂಬಿಸಿಬಿಟ್ಟಿದ್ದಾರೆ, ಅಂತರ್ಜಾತಿ ವ್ಯವಸ್ಥೆ ಇಲ್ಲಬಾರದು. ಹಾಗಾಗಿ ನಾವು ಇನ್ನೊಮ್ಮೆ ಆ ಮಾತು ಎತ್ತುವುದು ಬೇಡ ಅಂತ ಹೇಳ್ತೇನೆ. ಹಾಗಾಗಿ 33 ಅಂತರ್ಜಾತೀಯ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಶೇಷ ಜೋಡಿಗಳು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಶುಭವನ್ನು ಹಾರೈಸ್ತಾರೆ. ಸ್ವಾಮಿ ಮಂಜುನಾಥನ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ. ಮತ್ತು ನಮ್ಮ ರಾಜಕುಮಾರ್ ಅವರು ಬಂದು ಇಲ್ಲಿ ಹಾಡಿ ಭಾಳ ಸಂತೋಷಪಟ್ಟಿದ್ದರು. ಹಾಗಾಗಿ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ಒಳ್ಳೆಯ ಸತ್ಸಂತಾನ ಆಗಲಿ ನಿಮಗೆ ಅಂತೇಳಿ. ಈಗ ದೊಡ್ಡ ಸಮಸ್ಯೆಯಿಂದ ಮಕ್ಕಳಾಗೋದಿಲ್ಲ. ಮದುವೆ ಆಗಿ 5 ವರ್ಷ ಆಯಿತು, 8 ವರ್ಷ ಆಯಿತು, ಹರಕೆ ಹೇಳೋರು ಜಾಸ್ತಿ ಆಗಿದ್ದಾರೆ. ಆಗ ಅದಕ್ಕೆ ಕಾರಣ ಏನು, ಮಾನಸಿಕ ಅಸ್ವಸ್ಥತೆ ಏನೂ ಗೊತ್ತಿಲ್ಲ. ಅಂದರೆ ಎಲ್ಲರಿಗೂ ಶ್ರೀ ಸ್ವಾಮಿ ಅನುಗ್ರಹವನ್ನು ಕೊಡ್ತಾ ಒಳ್ಳೆಯ ಸಂತಾನವನ್ನು ಪಡೀರಿ, ನಿಮ್ಮ ಸಂಸಾರ ಬೆಳೀಲಿ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಮಂಜಿತಾಯ ಮತ್ತು ದೇವಸ್ಥಾನದ ವೈದಿಕ ವೃಂದದವರಿಂದ ಎಲ್ಲ ವಧುವರರು ಎದ್ದು ನಿಂತು ವಧುವು ಪಶ್ಚಿಮಾಭಿಮುಖ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂಃ ಸೂನುರ್ಗರುತ್ಮಾಂದ್ರತಃ ಪೌತ್ರಶ್ಚಂದ್ರ ವಿಭೂಷಣಃ ಸುರಗುರುಃ ಶೇಷಚಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನ ಪರ ಕುರ್ಯಾದ್ಧರಿರ್ಮಂಗಲಂ. ಸುಮುಹೂರ್ತಾ ಸಾವಧಾನ ಸುಲಗ್ನ ಸಾವಧಾನ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಬ್ರಹ್ಮಾ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ಕಾಮೋ ಗುರು ಚಂದ್ರಾರ್ಕೋ ವರುಣ ನಲೋ ಮನಿಯಮೋ ವಿತ್ತೇಶ ವಿಘ್ನೇಶ್ವರೋ ನಾ ಸತ್ಯೋ ನಿರುತಿರ್ಮರುದ್ಗಣಯುತಾ ಅರ್ಜನ್ಯ ಮಿತ್ರಾದಯಃ ಸಸ್ತ್ರೀಕಾಸುರಪುಂಗವಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಸುಮುಹೂರ್ತಾ ಸಾವಧಾನ ಸುಲಗ್ನ ಸಾವಧಾನ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗು ಸರಯೋ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತ ನೇತ್ರಾವತಿತ್ಯಾದಯೋ ನದ್ಯ ಶ್ರೀ ಹರಿಪಾದ ಪಂಕಜ ಪವಾ ಕುರ್ವಂತು ನೋ ಮಂಗಲಂ. ಸುಮುಹೂರ್ತಾ ಸಾವಧಾನ ಸುಲಗ್ನ ಸಾವಧಾನ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ವೇದಾಶ್ಚೋಪನಿಷದ್ಗಣಾಶ್ಚ ವಿವಿಧಾ ಸಾಂಗಾ ಪುರಾಣಾನ್ವಿತಾಃ ವೇದಾಂತ ಅಪಿ ಮಂತ್ರತಂತ್ರ ಸಹಿತ ಸರ್ಗಾ ಸ್ಮೃತೀನಾಂ ಗಣಾಃ ಕಾವ್ಯಾಲಂಕೃತಿ ನೀತಿ ನಾಟಕಯುತ ಶಬ್ದಾಶ್ಚ ನಾನಾವಿಧಾಃ ಶ್ರೀ ವಿಷ್ಣೋರ್ಗುಣನಾಮ ಕೀರ್ತನಪರ ಕುರ್ವಂತು ನೋ ಮಂಗಲಂ. ಸಮುಹೂರ್ತಾ ಸಾವಧಾನ ಸುಲಗ್ನ ಸಾವಧಾನ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಆದಿತ್ಯಾದಿ ನವಗ್ರಹ ಶುಭಕರ ಮೇಷಾದಯೋ ರಾಶಯೋ
ನಕ್ಷತ್ರಾಣಿ ಸಯೋಗಕಾಶ್ಚರಿತಯ ತದ್ದೇವತಾ ಸದ್ಗಣಾಃ ಮಾಸಾಬ್ದಾಋತವಸ್ತ್ವದೈವ ದಿವಸ ಸಂಧ್ಯಾಸ್ತತಾ ರಾತ್ರಯಃ ಸರ್ವೇ ಸ್ಥಾವರಜಂಗಮಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ ಸಮುಹೂರ್ತಾಃ ಸಾವಧಾನ ಸುಲಗ್ನಾಃ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನಃ ಸಾವಧಾನ ವಧುವು ವರನಿಗೆ ಹಾರವನ್ನು ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂದ್ರಿಯುಗಂ ಸ್ಮರಾಮಿ ಸಮುಹೂರ್ತಾಃ ಸಾವಧಾನ ಸುಲಗ್ನಾಃ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನಃ ಸಾವಧಾನ ಮಾಂಗಲ್ಯ ಧಾರಣೆಯ ಸುಮುಹೂರ್ತದ ಸಂದರ್ಭವಾಗಿದೆ. ಋತ್ವಿಜರು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಸುಭಗೆ ಸಾಜೀವ ಶರದಶತಂ ಓಂ ಭದ್ರಂ ಕರ್ಣೇಭಿಶೃಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯತ್ರಾಃ ಶ್ರೀರಂಗೇ ಸ್ತುಷ್ಟುವಾಂಸಸ್ತನೋಭಿರ್ಯಾಧೀಮಧೀಮಹೀರ್ಯದಾಯುः ನವೋ ನವೋ ಭವತಿ ಜಾಯಮಾನೋನ್ನಾಹಂ ಹೇ ಪುರುಷಸಾಮೇ ಚಕ್ರಂ ಮಾಗಂ ದೇವೇಭ್ಯೋ ಯಂತ್ರಚಂದ್ರಮಾ ಸ್ಥಿರತೆ ದೀರ್ಘಮಾಯುಃ ಸುಮಂಗಲೀರ್ಯಮದೋರಿಮಾಂ ಸಮೇತ ಪಶ್ಯಾತ ಈಗ ಶೋಭಾನೆ ಹಾಡು. ಮೊದಲಿಗೆ ಶೋಭಾನೆ ಹಾಡು, ತದನಂತರದಲ್ಲಿ ವಧುವರರಿಗೆ ಆರತಿಯನ್ನು ಸುಮಂಗಲಿಯರು ಬೆಳಗಲಿಕ್ಕಿದ್ದಾರೆ. ತದನಂತರದಲ್ಲಿ ಕ್ಷೇತ್ರದ ಪರವಾಗಿ ಮಂಗಲ ದ್ರವ್ಯದ ವಿತರಣೆ ಆಗಲಿಕ್ಕಿದೆ. ಮೊದಲಿಗೆ ಶೋಭಾನೆ ಹಾಡು, ತದನಂತರದಲ್ಲಿ ವಧುವರರಿಗೆ ಸುಮಂಗಲಿಯರು ಕ್ಷೇತ್ರದ ಪರವಾಗಿ ನವ ವಧುವರರಿಗೆ
ತಾವೇನು ಫೋಟೋ ಹೊಡಿತಾ ಇದ್ದೀರಿ, ಕೆಲವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತಮ್ಮ ಸಂಪ್ರದಾಯದ ಪ್ರಕಾರವಾಗಿ ನೆರವೇರಿಸ್ತಾ ಇದ್ದೀರಿ. ದಯಮಾಡಿ ಒಂದು 2 ನಿಮಿಷಗಳ ಕಾಲ ಪ್ರಮಾಣ ವಚನ ಸ್ವೀಕಾರದ ನಂತರದಲ್ಲಿ ತಾವು ಈ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕೊಡದು ವರ, ಗಂಡು ಹೆಣ್ಣಿನವರು ಇದನ್ನು ಪುನರಾವರ್ತಿಸಬೇಕು. ತಾವು ಈ ರೀತಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದೀರಿ. ಈಗ ನಾನು ಹೇಳುವವರಾಗಿ ವಧುವರರಾಗಿ ಪವಿತ್ರ ಬಾಂಧವ್ಯವನ್ನು ಹೊಂದಿರುವ ನಾವು ಮುಂದೆ ಜೀವನದುದ್ದಕ್ಕೂ ಧರ್ಮ ಅರ್ಥ ಕಾಮಗಳಲ್ಲಿ ಸಹಚರರಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಒಬ್ಬರಿಗೊಬ್ಬರು ವಂಚನೆ ಮಾಡದೆ ಯಾವುದೇ ದುರಭ್ಯಾಸಗಳಿಗೂ ತುತ್ತಾಗದೆ ಬದುಕುತ್ತೇವೆ ಎಂಬುದಾಗಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಮತ್ತು ಪೂಜ್ಯ ಹೆಗ್ಗಡೆಯವರ ಸಮಕ್ಷಮದಲ್ಲಿ ಪ್ರಮಾಣ ವಚನ ಬದ್ಧರಾಗುತ್ತಿದ್ದೇವೆ. ಬೋಲೋ ಶ್ರೀ ಮಂಜುನಾಥ ಸ್ವಾಮಿ ಕಿ ಜೈ. ಬೋಲೋ ಶ್ರೀ ಮಂಜುನಾಥ ಸ್ವಾಮಿ ಕಿ ಜೈ. ಬೋಲೋ ಶ್ರೀ ಮಂಜುನಾಥ ಸ್ವಾಮಿ ಕಿ ಜೈ. ಅಲ್ಲಿಂದಲೇ ಪೂಜ್ಯ ಹೆಗ್ಗಡೆಯವರಿಗೂ ಇನ್ನೋರ್ವ ಅತಿಥಿಗಳಾದಂತಹ ವಿಧಾನ ಪರಿಷತ್ತಿನ ಸದಸ್ಯರು, ಕ್ಷೇತ್ರದ ಅಭಿಮಾನಿಗಳು, ಅಮ್ಮನವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ಬಂಧು ಭಗಿನಿಯರೇ, ಅತ್ಯಂತ ಭಾವನಾತ್ಮಕ ದೈವಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ. ಕಳೆದ 53 ವರ್ಷಗಳಿಂದ ಈ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ಪೂಜ್ಯರಿಗೆ ಅತ್ಯಂತ ಪ್ರೀತಿಯ ಕಾರ್ಯಕ್ರಮವೂ ಕೂಡ. ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಒಂದು ಐತಿಹ್ಯ ಇರ್ತದೆ, ಒಂದು ಸಾಮಾಜಿಕ ಕಳಕಳಿ ಇರ್ತದೆ, ಜೊತೆಗೆ ಭಾವನಾತ್ಮಕವಾಗಿ ಸಮಾಜ ಒಳ್ಳೆಯದಾಗಬೇಕು ಅಂತ ಹೇಳುವಂತಹ ಭಾವನೆಗಳಿರ್ತವೆ. ಎಷ್ಟೋ ಮಂದಿಗೆ ಗೊತ್ತಿರಲಿಕ್ಕಿಲ್ಲ, ಪೂಜ್ಯರು ಮತ್ತು ಮಾತೃಶ್ರೀಯವರು ಈ ಕಾರ್ಯಕ್ರಮದ ಪ್ರತಿಯೊಂದು ವಿಷಯಗಳ ಬಗ್ಗೆಯೂ ಕೂಡ ಮಾಂಗಲ್ಯದಿಂದ ಪ್ರಾರಂಭಗೊಂಡು ಸೀರೆಯಿಂದ ಪ್ರಾರಂಭಗೊಂಡು ಪ್ರತಿಯೊಂದರ ಬಗ್ಗೆಯೂ ಸೂಕ್ಷ್ಮವಾಗಿ ಗಮನಿಸಿ ಈ ಕಾರ್ಯಕ್ರಮದ ಉದ್ದಕ್ಕೂ ಒಂದೊಂದು ಕಾರ್ಯಕ್ರಮದ ಹಿಂದೆಯೂ ಅವರಿಗಿರುವಂತಹ ಪ್ರೀತಿಯನ್ನು ಇದು ತೋರಿಸ್ತದೆ. ಭಾರತದಲ್ಲಿ ಸನಾತನ ಪರಂಪರೆಯಲ್ಲಿ ಮದುವೆ ಅನ್ನುವಂಥದ್ದು ಒಂದು ಒಪ್ಪಂದ ಅಲ್ಲ, ಒಂದು ರೀತಿಯಲ್ಲಿ ಕುಳಿತಿರುವಂತಹ ವಧುವರರು ಶಿವಪಾರ್ವತಿಯರಾಗಿ ಲಕ್ಷ್ಮೀನಾರಾಯಣರಾಗಿ ಇವತ್ತು ಈ ಪ್ರತಿಜ್ಞೆಯನ್ನು, ಈ ಸಂಸ್ಕಾರವನ್ನು ಸ್ವೀಕಾರ ಮಾಡಿರ್ತೇವೆ. ಮಾಮರವೆಲ್ಲೋ ಹೋಗಿಲೆ ಎಲ್ಲೋ ಏನೀ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ, ಜೀವನದ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡೋದು ಅಂತ ಹೇಳಿದರೆ ಅದರ ಹಿಂದೆ ತುಂಬ ಭಾವನಾತ್ಮಕ ಸಂಗತಿಗಳಿರ್ತದೆ. ಅದರಲ್ಲಿಯೂ ಒಂದು ವಿಶೇಷ ಧನ್ಯತೆ ಧರ್ಮಸ್ಥಳದ ಈ ಪುಣ್ಯಕ್ಷೇತ್ರದಲ್ಲಿ ಮಂಜುನಾಥನ ಸನ್ನಿಧಿಯಲ್ಲಿ ಪೂಜ್ಯ ಕಾವಂದರ ಮತ್ತು ಎಲ್ಲ ಹಿರಿಯರ ಸಮಕ್ಷಮದಲ್ಲಿ ಮದುವೆ ಆಗುವಂಥದ್ದೇ ಒಂದು ಪುಣ್ಯ ಸಂಗತಿ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ವಧುವರರಿಗೆ ಮಂಜುನಾಥ ಸ್ವಾಮಿ, ಪೂಜ್ಯ ಕ್ಷೇತ್ರದ ಧರ್ಮಾಧಿಕಾರಿ ದಂಪತಿಗಳು ಎಲ್ಲರೂ ಕೂಡ ಪೂರ್ಣ ಮನಸ್ಸಿನಿಂದ ಆಶೀರ್ವಾದ ಮಾಡಿದ್ದಾರೆ. ವಧುವರರ ಬದುಕು ಹಸನಾಗಲಿ. ಕಾವಂದರು ಹೇಳಿರುವಂತೆ
ಜೀವನದ ಅತ್ಯಂತ ಪ್ರಮುಖವಾದಂತಹ ಷೋಡಶ ಸಂಸ್ಕಾರಗಳಲ್ಲಿ ಮದುವೆ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದಂಥದ್ದು. ಸಮಾಜವನ್ನು ಬಲಗೊಳಿಸುವ ದೃಷ್ಟಿಯಲ್ಲಿ ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡೋದು ಅಂತ ಹೇಳಿದರೆ ಎಲ್ಲ ಆಶ್ರಮಗಳ ಪೈಕಿ ಅತ್ಯಂತ ಶ್ರೇಷ್ಠವಾದದ್ದು ಗೃಹಸ್ಥಾಶ್ರಮ ಅಂತೇಳಿ ಹೇಳ್ತಾರೆ. ಸಮಾಜಕ್ಕೆ ಬಲವಾಗಿ ನಿಲ್ಲುವಂತಹ, ಪೂರ್ಣತೆಯನ್ನು ಕಾಣುವ ದೃಷ್ಟಿಯಲ್ಲಿ ಸಪ್ತಪದಿಯನ್ನು ತುಳಿಯುವುದರ ಮೂಲಕ ಒಂದರ್ಥದಲ್ಲಿ ಜೀವನದುದ್ದಕ್ಕೂ ಒಬ್ಬರಿಗೊಬ್ಬರು ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಜೀವನವನ್ನು ಸಾರ್ಥಕಗೊಳಿಸುವ ದೃಷ್ಟಿಯಲ್ಲಿ ಸಮಾಜಕ್ಕೆ ಒಂದು ರೀತಿಯಲ್ಲಿ ಆಶ್ರಯ ಕೊಡುವಂಥದ್ದು ಗೃಹಸ್ಥಾಶ್ರಮ. ಈ ಹಿನ್ನೆಲೆಯಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ಸರಳವಾಗಿ ಆದರೆ ಅಷ್ಟೇ ಪವಿತ್ರವಾಗಿ ಧಾರ್ಮಿಕವಾಗಿ ವಿವಾಹ ಬಂಧನದಲ್ಲಿ ಸತಿಪತಿಗಳಾಗಿ ಇವತ್ತು ಭಾಗಿಯಾದಂತಹ ಎಲ್ಲ ನೂತನ ವಧುವರರಿಗೆ ಭಗವಂತನ ಆಶೀರ್ವಾದ ಇರಲಿ, ಪೂಜ್ಯ ಕಾವಂದರ ಆಶೀರ್ವಾದ ಹಾಗೂ ಸಮಾಜದ ಎಲ್ಲ ಗುರು ಹಿರಿಯರ ಆಶೀರ್ವಾದ ಇರಲಿ, ಅವರ ಬದುಕು ಹೊಸನಾಗಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂದರ್ಭದಲ್ಲಿ ಭಾಗಿಯಾಗಿ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನನಗೂ ಒಂದೆರಡು ಮಾತು ಮಾತಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಕ್ಷೇತ್ರದ ವತಿಯಿಂದ ವಧುವರರಿಗೆ ನೀಡುವಂತಹ ವಿಶೇಷವಾದ ಉಡುಗೊರೆಗಳನ್ನು ಯಾರಿಗಾದರೂ ಕೊಡಲಿಕ್ಕೆ ಬಿಟ್ಟು ಹೋಗಿದ್ರೆ ತಾವುಗಳು ಕೊಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಧುವರರಿಗೆ ಕ್ಷೇತ್ರದ ವತಿಯಿಂದ ಕೊಡಲು ರೆಡಿ ಮಾಡಿರುವಂತಹ ಎಲ್ಲ ಉಡುಗೊರೆಯನ್ನು ಅವರಿಗೆ ತಲುಪಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ ಪಾರಿಜಾತ ನೇತ್ರಾವತಿ ಬಳಿ ಇರುವ ಪಾರಿಜಾತದ ಮಾಲೀಕರಾದ ಶ್ರೀ ಅಖಿಲೇಶ್ ಶೆಟ್ಟಿ ಅವರಿಂದ ಸರ್ವರಿಗೂ ಧನ್ಯವಾದ ಸಮರ್ಪಣೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ನಡೆಯುವ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಒಂದಾಗಿರುವಂತಹ ಇಂದು ನಡೆಯುತ್ತಿರುವ 53ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹದಲ್ಲಿ ಧನ್ಯವಾದ ಸಮರ್ಪಣೆಯ ಭಾಗ್ಯ ಇಂದು ನನ್ನ ಪಾಲಿಗೆ ಬಂದಿದೆ. ಇಂದಿನ ಸಾರ್ಥಕ ಸಮಾರಂಭದ ಹಿಂದಿರುವ ಚೈತನ್ಯ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಪರಮ ಗೌರವಗಳೊಂದಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ನಮ್ಮ ಪ್ರೀತಿಯ ಕರೆಗೆ ತಮ್ಮ ಎಲ್ಲ ತುರ್ತು ಕೆಲಸಗಳನ್ನು ಬದಿಗೊತ್ತಿ ಆಗಮನದ ಉಡುಗೊರೆಯನ್ನು ನಮಗಿತ್ತ ಘನ ಸರ್ಕಾರದ ವಿಶೇಷ ಪ್ರತಿನಿಧಿಯಾಗಿರುವಂತಹ ಮಾನ್ಯ ಶ್ರೀ ಟಿ ಬಿ ಜಯಚಂದ್ರ ಇವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಪೂಜ್ಯ ಕಾವಂದರ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ಸಮಾಜಮುಖಿ ವ್ಯಕ್ತಿತ್ವದ ಮಾತೃ ಹೃದಯ ಎನಿಸಿರುವ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರಿಗೆ ಮತ್ತು ಇವರ ಕುಟುಂಬದ ವರ್ಗದವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಇಂದು ನಮ್ಮೊಂದಿಗೆ ನಮ್ಮವರೇ ಆದ ಶಾಸಕರಾದ ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕರ್ ಇವರು ನಮ್ಮ ಕಾರ್ಯಕ್ರಮಕ್ಕೆ ಉಪಸ್ಥಿತಿಯನ್ನು ನೀಡಿ ವಿಶೇಷವಾದ ಛಾಪನ್ನು ನೀಡಿದ್ದಾರೆ. ಹಾಗೂ ಇವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಕ್ಷೇತ್ರದ ಪ್ರತಿಯೊಂದು ಕಾರ್ಯಕ್ರಮದ ಹಿಂದಿರುವ ಶಕ್ತಿ ಪೂಜ್ಯ ಸಣ್ಣದಣಿಗಳಾದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಇವರಿಗೂ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಇಲ್ಲಿ ಮದುವೆಯ ನೋಂದಣಿಗೆ ಸಹಕರಿಸಿದ ಶ್ರೀಮತಿ ಪ್ರಿಯಾ ಅಗ್ನಿಸ್, ಶ್ರೀಮತಿ ವಾಣಿಶ್ರೀ, ಶ್ರೀಮತಿ ಲಲಿತಾ, ಶ್ರೀಮತಿ ನಾಗವೇಣಿ, ಶ್ರೀಮತಿ ಅನ್ನಪೂರ್ಣ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ವಿಶೇಷ ಆಹ್ವಾನಿತರಿಗೆ, ದಾನಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಗಣ್ಯರಿಗೆ, ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಸಂಸ್ಕೃತದ ಒಂದು ಶ್ಲೋಕದಂತೆ ಯಂ ಶೈವಾಹ ಸಮುಪಾಸತೆ ಶಿವಃ ಇತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ ನಿತ್ಯತಾ ಜೈನ ಶಾಸನರತಾಃ ಸೋಯಂ ವೋ ವಿದದಾತು ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭೋ ಅಂತ.
ಇದರ ತಾತ್ಪರ್ಯದಂದರೆ ಶೈವರು ಶಿವನೆಂದು ಪೂಜಿಸುವುದು ಅವನನ್ನೇ, ವೇದಾಂತಿಗಳು ಬ್ರಹ್ಮನೆಂದು ಪೂಜಿಸುವುದು ಅವನನ್ನೇ, ಕರ್ತನು ಅವನೇ, ಜೈನರು ಪೂಜಿಸುವ ಅರಹಂತನು ಅವನೇ. ಈ ಧರ್ಮದ ಭೇದ ಮೀರಿ ದೇವಳದ ಎಲ್ಲ ಸತ್ಕಾರ್ಯಗಳಲ್ಲೂ ಭಾಗಿಯಾಗುವ ಎಲ್ಲ ಗ್ರಾಮಸ್ಥ ಸ್ವಯಂ ಸೇವಕರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಕೊನೆಯದಾಗಿ ಈ ಪುಣ್ಯಕ್ಷೇತ್ರದಲ್ಲಿ ಬಾಳ ಪಯಣದ ಪ್ರಮುಖ ಘಟ್ಟಕ್ಕೆ ಕಾಲಿಟ್ಟ ಎಲ್ಲ ನವ ಜೋಡಿಗಳಿಗೂ ಅವರ ಕುಟುಂಬ ವರ್ಗದವರಿಗೂ ಶ್ರೀ ಮಂಜುನಾಥ ಸ್ವಾಮಿ ಅಷ್ಟೈಶ್ವರ್ಯವನ್ನು ನೀಡಿ ಹರಸಲಿ ಹಾಗೂ ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಪ್ರಾರ್ಥಿಸುತ್ತಾ